ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 704 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 4 ಮತ್ತು 5ನೇ ಜೂನ್ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಬಿಮ್ಸ್ಟೆಕ್ನ ಮುಖ್ಯ ಉದ್ದೇಶವೇನು? ವಾಟ್ ಈಸ್ ದಿ ಮೇನ್ ಪರ್ಪಸ್ ಆರ್ ಆಬ್ಜೆಕ್ಟಿವ್ ಆಫ್ ಬಿಮ್ಸ್ಟೆಕ್? ಸೊ ಬಿಮ್ಸ್ಟೆಕ್ ಅಂತಕ್ಕಂಥದ್ದು ಬೇ ಆಫ್ ಬೆಂಗಾಲ್ ರೀಜನ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳ ಒಂದು ಒಕ್ಕೂಟವಾಗಿರುತ್ತೆ. ಸೊ ಇದರ ಬಗ್ಗೆ ವಿಸ್ತೃತವಾಗಿ ನಾವು ಮುಂದೆ ತಿಳ್ಕೊಳ್ತಾ ಬರೋಣ. ಅದ್ರ ಜೊತೆಗೆ ಇದು ಸುದ್ದಿಯಲ್ಲಿರಲಿಕ್ಕೆ ಕಾರಣವೇನು ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಇದರ ಆಬ್ಜೆಕ್ಟಿವ್ ಅಥವಾ ಪರ್ಪಸ್ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸದಸ್ಯ ರಾಷ್ಟ್ರಗಳ ನಡುವೆ ಆರ್ಥಿಕ ಸಹಕಾರ ಮತ್ತು ಏಕೀಕರಣವನ್ನು ಉತ್ತೇಜಿಸುವುದು, ಅಂದರೆ ಪ್ರಮೋಟಿಂಗ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಇಂಟಿಗ್ರೇಷನ್ ಅಮಾಂಗ್ ದಿ ಮೆಂಬರ್ ಸ್ಟೇಟ್. ಸೊ ಇದರಲ್ಲಿ ಸದಸ್ಯ ರಾಷ್ಟ್ರಗಳು ಯಾರ್ಯಾರು ಇರ್ತಾರೆ ಆ ಎಲ್ಲ ರಾಷ್ಟ್ರಗಳು ಆರ್ಥಿಕ ವೇದಿಕೆಯಲ್ಲಿ ಒಂದು ಕೋಆಪರೇಷನ್ ಅನ್ನ ಎಕ್ಸಿಬಿಟ್ ಮಾಡಲಿಕ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಕಮ್ಯುನಿಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಬಿಮ್ಸ್ಟೆಕ್ ಅಂತ ಕರಿತೇವೆ. ಹಾಗಿದ್ರೆ ಈ ಬಿಮ್ಸ್ಟೆಕ್ ಈಗ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಬಿಮ್ಸ್ಟೆಕ್ ಅಕ್ವೈರ್ಸ್ ಲೀಗಲ್ ಪರ್ಸನಾಲಿಟಿ ಆಫ್ಟರ್ ಚಾರ್ಟರ್ ಕಮ್ಸ್ ಇನ್ ಟು ಫೋರ್ಸ್. ಅಂದರೆ ಈ ಒಂದು ಬಿಮ್ಸ್ಟೆಕ್ ಗ್ರೂಪ್ ಏನಿರುತ್ತೆ, ಸೊ ಇದಕ್ಕೆ ಒಂದು ಚಾರ್ಟರ್ ಅಂತ ಒಂದು ಜಾರಿಗೆ ಬಂದಿರುತ್ತೆ. ಸೊ ಈ ಚಾರ್ಟರ್ ಜಾರಿಗೆ ಬಂದ ನಂತರ ಬಿಮ್ಸ್ಟೆಕ್ ಈಗ ಕಾನೂನು ಸ್ವಭಾವವನ್ನು ಅಥವಾ ಕಾನೂನು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಒಂದು ಗ್ರೂಪ್ ಆಗುತ್ತೆ. ಸೊ ಇಷ್ಟು ದಿನ ಯಾವುದೇ ರೀತಿಯ ಚಾರ್ಟರ್ ಅಥವಾ ಸೊ ಲೀಗಲ್ ಪ್ರಾವಿಷನ್ಸ್ ಇದರಲ್ಲಿ ಇರಲಿಲ್ಲ. ಸೊ ಈಗ ಒಂದು ಚಾರ್ಟರ್ ಅನ್ನ ಅಡಾಪ್ಟ್ ಮಾಡಿಕೊಂಡಿರುವ ಕಾರಣದಿಂದ ಸೊ ಇದಕ್ಕೆ ಒಂದು ಲೀಗಲ್ ಸ್ಟೇಟಸ್ ಅನ್ನ ಹೊಂದಿರತಕ್ಕಂಥ ಒಂದು ಗುಂಪಾಗಿರುತ್ತೆ. ಸೊ ಈ ಒಂದು ಬಿಮ್ಸ್ಟೆಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕಲ್ ಕೋಆಪರೇಷನ್ ಅಂತ ಕರಿತೇವೆ. ಸೊ ಇದರಲ್ಲಿ ಪ್ರಸ್ತುತವಾಗಿ ನಾವು 7 ಅಥವಾ 7 ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನೇಪಾಲ್, ಭೂತಾನ್, ಮ್ಯಾನ್ಮಾರ್, ಇಂಡಿಯಾ, ಬಾಂಗ್ಲಾದೇಶ್, ಶ್ರೀಲಂಕಾ ಮತ್ತೆ ಥೈಲ್ಯಾಂಡ್ ಸೊ ಇದರ ಸದಸ್ಯ ರಾಷ್ಟ್ರಗಳಾಗಿರ್ತವೆ. ಸೊ ಈ ಒಂದು ಬಿಮ್ಸ್ಟೆಕ್ಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಸಮ್ಮಿಟ್ ಅಥವಾ ಮೊಟ್ಟ ಮೊದಲ ಶೃಂಗಸಭೆ ಎಲ್ಲಿ ನಡೆದಿರುತ್ತೆ ಅಂದ್ರೆ ಥೈಲ್ಯಾಂಡ್ ನಲ್ಲಿ ನಡೆದಿರುತ್ತೆ. ಸೊ ಇದರ ಪ್ರಸ್ತುತವಾಗಿರ್ತಕ್ಕಂಥ ಚೇರ್ ಅಥವಾ ಅಧ್ಯಕ್ಷ ರಾಷ್ಟ್ರ ಯಾವುದು ಅಂದ್ರೆ ಸೊ ಥೈಲ್ಯಾಂಡ್ ಅನ್ನ ಇದರ ಅಧ್ಯಕ್ಷ ರಾಷ್ಟ್ರವನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಲೀಗಲ್ ಸ್ಟೇಟಸ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ನಾವಿಲ್ಲಿ ತಿಳ್ಕೊಳ್ಳೋದಾದ್ರೆ, ಸೊ ಈ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಏನಿದೆ, ಸೊ ಇದಕ್ಕೆ ಪ್ರಸ್ತುತವಾಗಿ ಲೀಗಲ್ ಪರ್ಸನಾಲಿಟಿ ಅಥವಾ ಕಾನೂನು ವ್ಯಕ್ತಿತ್ವವನ್ನ ಪಡೆದುಕೊಂಡಿರುತ್ತೆ. ಕಾರಣ ಏನು ಅಂದ್ರೆ ಸೊ ಇದೊಂದು ಚಾರ್ಟರ್ ಅನ್ನ ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದಕ್ಕೆ ಕಾರಣವಾಗಿರುತ್ತೆ. ಸೊ ಈ ಒಂದು ಲೀಗಲ್ ಸ್ಟೇಟಸ್ ಬಂದ್ರೆ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಲೀಗಲ್ ಸ್ಟೇಟಸ್ ಅದರಿಂದ ಏನಾಗುತ್ತೆ ಅಥವಾ ಏನೇನು ಮಾಡಿಫಿಕೇಶನ್ಸ್ ಅನ್ನ ಮಾಡ್ಕೊಳ್ಬಹುದು, ಅವ್ರಿಗೆ ಎಕ್ಸ್ಟೆನ್ಸಿವ್ ರೈಟ್ಸ್ ಏನೇನಿರುತ್ತೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಬಿಮ್ಸ್ಟೆಕ್ ಈಗ ಲೀಗಲ್ ಸ್ಟೇಟಸ್ ಅನ್ನ ಪಡೆದುಕೊಂಡಿರುವ ಕಾರಣದಿಂದ ಇಟ್ ಈಸ್ ನೌ ಬಿ ಓಪನ್ ಫಾರ್ ನ್ಯೂ ಮೆಂಬರ್ಸ್, ಅಂದ್ರೆ ಹೊಸ ಸದಸ್ಯ ರಾಷ್ಟ್ರಗಳನ್ನ ಸೊ ಇದರಲ್ಲಿ ಸೇರಿಸಿಕೊಳ್ಳಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಅಬ್ಸರ್ವರ್ಸ್ ಅಂದ್ರೆ ವೀಕ್ಷಕ ರಾಷ್ಟ್ರಗಳು ಅಂತ ನಾವೇನು ಹೇಳ್ತೇವೆ, ಸೊ ಈ ಒಂದು ವೀಕ್ಷಕ ರಾಷ್ಟ್ರಗಳನ್ನ ಕೂಡ ಅವರು ಸೇರಿಸ್ಕೊಳ್ಬಹುದಾಗಿರುತ್ತೆ. ಸೊ ಯಾವ ಒಂದು ಕಾರಣದಿಂದ ಅಂದ್ರೆ ಒಂದು ಚಾರ್ಟರ್ ಫೋರ್ಸ್ಗೆ ಬಂದಿರುತ್ತೆ ಅಥವಾ ಕಾರ್ಯರೂಪಕ್ಕೆ ಬಂದಿರುತ್ತೆ. ಸೊ ಆ ಒಂದು ಚಾರ್ಟರ್ ಕಾರ್ಯರೂಪಕ್ಕೆ ಬಂದಿರತಕ್ಕಂಥ ದಿನಾಂಕ 20ನೇ ಮೇ 2024 ಅಂದ್ರೆ 20th May 2024ಗೆ ಸೊ ದೇ ಹ್ಯಾವ್ ಅಕ್ಸೆಪ್ಟೆಡ್ ಅ ಚಾರ್ಟರ್. ಸೊ ಥ್ರೂ ದಿಸ್ ಚಾರ್ಟರ್ ಇವ್ರಿಗೊಂದು ಲೀಗಲ್ ಎಂಟಿಟಿ ಅಥವಾ ಲೀಗಲ್ ಪರ್ಸನಾಲಿಟಿಯನ್ನ ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಸೊ ಈ ಚಾರ್ಟರ್ ಅಥವಾ ಸೊ ಸಿಗ್ನಿಫಿಕೆನ್ಸ್ ಅಥವಾ ಈ ಒಂದು ಚಾರ್ಟರ್ನ ಮಹತ್ವವೇನು ಅಂತ ನಾವು ನೋಡೋದಾದ್ರೆ, ಸೊ ಈ ಒಂದು ಚಾರ್ಟರ್ ಅನ್ನ ಸೊ ಎಲ್ಲಿ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಅಂದ್ರೆ 5th ಸಮ್ಮಿಟ್ ಅಂದ್ರೆ ಈ ಒಂದು ಬಿಮ್ಸ್ಟೆಕ್ಗೆ ಸಂಬಂಧಪಟ್ಟಂತೆ ಸೊ 5ನೇ ಶೃಂಗಸಭೆಯ ಸಮಯದಲ್ಲಿ ಸೊ ಈ ಒಂದು ಚಾರ್ಟರ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಚಾರ್ಟರ್ ಇಂದ ಈ ಗ್ರೂಪ್ಗೆ ಏನ್ ಬಂದಿರುತ್ತೆ ಅಂದ್ರೆ ಸೊ ಒಂದು ಲೀಗಲ್ ಫ್ರೇಮ್ವರ್ಕ್ ಅಥವಾ ಕಾನೂನು ಚೌಕಟ್ಟನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಸೊ ವಿತ್ ಲೀಗಲ್ ಪರ್ಸನಾಲಿಟಿ ಬಿಮ್ಸ್ಟೆಕ್ ಈಸ್ ರೆಕಗ್ನೈಸ್ಡ್ ಆಸ್ ದಿ ಸಪರೇಟ್ ಲೀಗಲ್ ಎಂಟಿಟಿ, ಅಂದ್ರೆ ಈ ಒಂದು ಲೀಗಲ್ ಸ್ಟೇಟಸ್ ಬಂದಿರುವ ಕಾರಣದಿಂದ ಸೊ ಇದನ್ನ ನಾವು ಪ್ರತ್ಯೇಕ ಕಾನೂನು ಘಟಕವಾಗಿ ಗುರುತಿಸಲಿಕ್ಕೆ ಈಗ ಸುಲಭವಾಗುತ್ತೆ. ಹಾಗಿದ್ರೆ ಈ ಒಂದು ಲೀಗಲ್ ಪರ್ಸನಾಲಿಟಿಯಿಂದ ಇನ್ನೂ ಏನೇನು ಅಂದ್ರೆ ನಾನು ಹೊಸ ಮೆಂಬರ್ಸ್ ಆಡ್ ಆಗ್ಬೋದು, ಅಬ್ಸರ್ವರ್ಸ್ ಆಡ್ ಆಗ್ಬೋದು ಅಂತ ಹೇಳಿದೆ. ಸೊ ಅದನ್ನು ಮೀರಿ ಸಾಕಷ್ಟು ಬೆನಿಫಿಟ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಆ ಎಲ್ಲ ಬೆನಿಫಿಟ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಟ್ ಕ್ಯಾನ್ ಎಂಟರ್ ಇನ್ ಟು ಅಗ್ರಿಮೆಂಟ್ ವಿತ್ ಅದರ್ ಕಂಟ್ರೀಸ್, ಸಬ್ ರೀಜನಲ್ ಬಾಡೀಸ್ ಮತ್ತೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್. ಅಂದ್ರೆ ಈ ಒಂದು ಲೀಗಲ್ ಪರ್ಸನಾಲಿಟಿ ಬಂದಿರುವ ಕಾರಣದಿಂದ ಬೇರೆ ಯಾವುದೇ ದೇಶ ಆಗಿರ್ಬೋದು, ಉಪ ಪ್ರಾದೇಶಿಕ
ಸಂಸ್ಥೆಗಳು ಅಂದರೆ ಇದೇ ಥರ ಬೇರೆ ಒಂದು ಸಂಸ್ಥೆಗಳಾಗಿರ್ಬೋದು. ಸೊ ಅದಾದಮೇಲೆ ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಡ್ಲಿಕ್ಕೆ ಇದು ಸುಲಭವಾಗ್ತಕ್ಕಂಥ ಒಂದು ಬದಲಾವಣೆ ಆಗಿರುತ್ತೆ. ಸೊ ದೇ ಕ್ಯಾನ್ ಎಂಗೇಜ್ ಇನ್ ಸ್ಟ್ರಕ್ಚರ್ಡ್ ಡಿಪ್ಲೊಮ್ಯಾಟಿಕ್ ಡೈಲಾಗ್ ಬಿಯಾಂಡ್ ಇಟ್ಸ್ ಮೆಂಬರ್ ಸ್ಟೇಟ್ಸ್. ಅಂದರೆ ಇಷ್ಟು ದಿನ ಸೊ ತನ್ನ ಸದಸ್ಯ ರಾಷ್ಟ್ರಗಳೊಂದಿಗೆ ಮಾತ್ರ ರಾಜತಾಂತ್ರಿಕ ಸಂವಾದಗಳನ್ನು ನಡೆಸ್ತಾ ಇತ್ತು. ಸೊ ಈಗ ಸದಸ್ಯರನ್ನ ಹೊರತುಪಡಿಸಿ ಬೇರೆ ರಾಷ್ಟ್ರಗಳೊಂದಿಗೂ ಕೂಡ ಈ ಒಂದು ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಅಥವಾ ರಾಜತಾಂತ್ರಿಕ ಒಂದು ವ್ಯವಹಾರಗಳನ್ನು ಅಥವಾ ಸಂವಾದಗಳನ್ನು ಮಾಡ್ಕೊಳ್ಳಿಕ್ಕೆ ಈ ಒಂದು ಲೀಗಲ್ ಸ್ಟೇಟಸ್ ಸಪೋರ್ಟ್ ಮಾಡುತ್ತೆ. ಸೊ ಅದಾದ್ಮೇಲೆ BIMSTEC gains the ability to operate as an independent entity in the international affairs. ಅಂದರೆ ಈ ಒಂದು ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ BIMSTEC ಅಂತದ್ದು ಸ್ವತಂತ್ರ ಘಟಕವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಈ ಒಂದು ಚಾರ್ಟರ್ ಅನ್ನು ಅಡಾಪ್ಟ್ ಮಾಡಿಕೊಂಡಿರುವ ಕಾರಣದಿಂದ ಪಡೆದುಕೊಂಡಿರುತ್ತೆ. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ BIMSTEC. ಸೊ BIMSTEC ಅಂತಕ್ಕಂಥದ್ದು ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದು 7 ಸೌತ್ ಏಷ್ಯನ್ ಮತ್ತೆ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅನ್ನ ಒಳಗೊಂಡಿರುತ್ತೆ. ಅಂದ್ರೆ ಇದರಲ್ಲಿ 7 ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ಮತ್ತೆ ಆಗ್ನೇಯ ಏಷ್ಯಾದ ರಾಷ್ಟ್ರಗಳನ್ನ ಒಟ್ಟುಗೂಡಿಸ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯನ್ನ ನಾವು BIMSTEC ಅಂತ ಕರೀತೇವೆ. ಸೊ ಈ ಒಂದು BIMSTEC ನಲ್ಲಿ ಇರ್ತಕ್ಕಂಥ ಮೆಂಬರ್ ನೇಷನ್ಸ್ ಯಾರ್ಯಾರು ಅಂತ ನಾನು ಮ್ಯಾಪ್ ನಲ್ಲೇ ಹೇಳಿರ್ತೇನೆ. ಸೊ ಇದರ ಫಾರ್ಮೇಷನ್ ಮತ್ತೆ ಇದರ ಇತಿಹಾಸವನ್ನ ನಾವು ನೋಡೋದಾದ್ರೆ, ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್ June 6, 1997. 1997 ಜೂನ್ 6ನೇ ತಾರೀಕು ಇದನ್ನ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ. ಸೊ ಇನಿಷಿಯಲಿ ಇದನ್ನ ಬಿಸ್ಟೆಕ್ ಅಂತ ಕರೀತಾ ಇದ್ರು. ಇದನ್ನ BIMSTEC ಅಂತ ಕರೀತಾ ಇರಲಿಲ್ಲ, ಬಿಸ್ಟೆಕ್ ಅಂತ ಕರೀತಾ ಇದ್ರು. ಏನಕ್ಕೆ ಇದನ್ನ ಬಿಸ್ಟೆಕ್ ಅಂತ ಕರೀತಾ ಇದ್ರು ಅಂದ್ರೆ, ಸೊ ಆಗ ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ ಮತ್ತೆ ಥೈಲ್ಯಾಂಡ್ ಎಕನಾಮಿಕ್ ಕಾರ್ಪೊರೇಷನ್ ಅಂತ ಕರೀತಾ ಇದ್ರು. ಸೊ ಇಷ್ಟು ರಾಷ್ಟ್ರಗಳು ಮಾತ್ರ ಅಂದ್ರೆ BIST ಇಷ್ಟು ರಾಷ್ಟ್ರಗಳು ಮಾತ್ರ ಈ ಒಂದು ಗುಂಪಿನಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಮ್ಯಾನ್ಮಾರ್ ಅನ್ನ ಸೇರಿಸ್ಕೊಳ್ತಾರೆ. ಸೊ ಯಾವಾಗ ಮ್ಯಾನ್ಮಾರ್ ಅನ್ನ ಇನ್ಕ್ಲೂಡ್ ಮಾಡ್ತಾರೆ, ಸೊ ಅವಾಗ ಈ ಒಂದು ಗುಂಪನ್ನ BIMSTEC ಅಂತ ಕನ್ವರ್ಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ನೇಪಾಲ್ ಅಂಡ್ ಭೂತಾನ್ ಜಾಯಿಂಡ್ ಆಸ್ ಅಬ್ಸರ್ವರ್ಸ್ ಅಂಡ್ ಲೇಟರ್ ಬಿಕೇಮ್ ಫುಲ್ ಟೈಮ್ ಮೆಂಬರ್ಸ್. ಸೊ ಭೂತಾನ್ ಮತ್ತೆ ನೇಪಾಲ್ ಮುಂಚೆ ವೀಕ್ಷಕ ರಾಷ್ಟ್ರಗಳಾಗಿ ಜಾಯ್ನ್ ಆಗ್ತವೆ. ಸೊ ಅದಾದ್ಮೇಲೆ ಸಂಪೂರ್ಣ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಇನ್ 2004 ಇಸ್ವಿಯಲ್ಲಿ ಸೊ ಇದರ ಮೊಟ್ಟ ಮೊದಲ ಸಮಿಟ್ ನಡೆಯುತ್ತೆ. ಸೊ ಇನ್ ದ ನೇಮ್ ಆಫ್ BIMSTEC. ಸೊ ಈ ಒಂದು BIMSTEC ಹೆಸರಿನಲ್ಲಿ ತನ್ನ ಮೊಟ್ಟ ಮೊದಲ ಶೃಂಗಸಭೆಯನ್ನ 2004 ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು BIMSTEC ನಲ್ಲಿರ್ತಕ್ಕಂಥ ಮೆಂಬರ್ ಕಂಟ್ರೀಸ್ನ ಒಂದು ಕಾಮನ್ ಪಾಯಿಂಟ್ ಏನು ಅಂದ್ರೆ, ಸೊ ಬೇ ಆಫ್ ಬೆಂಗಾಲ್ ರೀಜನ್ ಅಲ್ಲಿ ತನ್ನ ಬಾರ್ಡರ್ ಅಥವಾ ಗಡಿಯನ್ನ ಶೇರ್ ಮಾಡ್ಕೊಳ್ತಕ್ಕಂಥ ರಾಷ್ಟ್ರಗಳ ಒಕ್ಕೂಟವನ್ನ ನಾವು BIMSTEC ಅಂತ ಕರಿತೇವೆ. ಸೊ ಈ ಒಂದು ಕೊಲಾಬರೇಷನ್ ಅನ್ನ ಯಾವ ಉದ್ದೇಶಕ್ಕಾಗಿ ಮಾಡ್ಕೊಂಡಿರ್ತಾರೆ ಅಂದ್ರೆ, ಟ್ರೇಡ್ ವ್ಯಾಪಾರ, ಇನ್ವೆಸ್ಟ್ಮೆಂಟ್ ಅಂದ್ರೆ ಬಂಡವಾಳ ಹೂಡಿಕೆ, ಟೆಕ್ನಾಲಜಿ ತಂತ್ರಜ್ಞಾನ, ಟೂರಿಸಂ ಪ್ರವಾಸೋದ್ಯಮ, ಸೊ ಇವೆಲ್ಲ ಕ್ಷೇತ್ರಗಳಲ್ಲಿ ಒಂದು ಕೋಆಪರೇಷನ್ ಅನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಇವರ ಪ್ರಿಯಾರಿಟಿ ಅಂದ್ರೆ ಆದ್ಯತೆಯ ವಲಯಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ಒಂದು ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಂದ್ರೆ ವ್ಯಾಪಾರ ಮತ್ತು ಹೂಡಿಕೆ. ಸೊ ಎರಡನೇದು ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಅಂದ್ರೆ ಸಾರಿಗೆ ಮತ್ತು ಸಂವಹನ, ಎನರ್ಜಿ ಅಂದ್ರೆ ಶಕ್ತಿ ಅಥವಾ ಇಂಧನವಾಗಿರ್ಬೋದು, ಟೂರಿಸಂ ಪ್ರವಾಸೋದ್ಯಮವಾಗಿರ್ಬೋದು. ಸೊ ಅದಾದ್ಮೇಲೆ ಟೆಕ್ನಾಲಜಿ, ಫಿಶರೀಸ್, ಅಗ್ರಿಕಲ್ಚರ್, ಪಬ್ಲಿಕ್ ಹೆಲ್ತ್, ಪಾವರ್ಟಿ ಅಲಿವಿಯೇಷನ್, ಕೌಂಟರ್ ಟೆರರಿಸಂ ಅಂದ್ರೆ ಭಯೋತ್ಪಾದನೆಯನ್ನ ನಿಗ್ರಹ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಟ್ರಾನ್ಸ್ ನ್ಯಾಷನಲ್ ಕ್ರೈಮ್ಸ್ ಅಂದ್ರೆ ದೇಶೀಯ ಅಪರಾಧಗಳು, ಅಂತಾರಾಷ್ಟ್ರೀಯ ಅಪರಾಧಗಳನ್ನು ನಿಗ್ರಹಿಸ್ತಕ್ಕಂಥದ್ದು. ಎನ್ವೈರನ್ಮೆಂಟ್ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪರಿಸರ ಮತ್ತು ವಿಪತ್ತು ನಿರ್ವಹಣೆ. ಸೊ ಇಷ್ಟು ಈ BIMSTEC ನ ಅಡಿಯಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಆದ್ಯತೆಯ ಪ್ರದೇಶಗಳಾಗಿರ್ತವೆ. ಸೊ ಅದರ ಜೊತೆಗೆ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಅಂದ್ರೆ ಜನರಿಂದ ಜನರ ಒಂದು ಸಂಪರ್ಕ, ಕಲ್ಚರಲ್ ಕೋಆಪರೇಷನ್ ಸಾಂಸ್ಕೃತಿಕ ಸಹಕಾರಗಳು, ಮತ್ತೆ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆಗಳಿಗೂ ಸಂಬಂಧಪಟ್ಟಂತೆ ಸೊ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಏರ್ಪಡಿಸ್ತಕ್ಕಂಥ ಒಂದು ಗುಂಪಾಗಿರುತ್ತೆ. ಸೊ ಈ ಒಂದು BIMSTEC ನ ಲೀಡರ್ಶಿಪ್ ಅಥವಾ ಚೇರ್ ಅಥವಾ ಅಧ್ಯಕ್ಷ ರಾಷ್ಟ್ರ ಅಂತ ನಾವೇನು ಹೇಳ್ತೇವೆ, ಸೊ ಇದು ಆಲ್ಫಾಬ್ಯಾಟಿಕಲಿ ರೊಟೇಟ್ ಆಗ್ತಾ ಇರುತ್ತೆ. ಅಂದ್ರೆ ಆ ಒಂದು ಆಲ್ಫಾಬ್ಯಾಟಿಕಲ್ ಆರ್ಡರ್ ಅಲ್ಲಿ ಸೊ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಅದರ ಸದಸ್ಯತ್ವ ಬದಲಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಪರ್ಮನೆಂಟ್ ಸೆಕ್ರೆಟರಿಯೇಟ್ ಅಥವಾ ಕಾಯಂ ಕೇಂದ್ರ ಕಚೇರಿ ಅಂತ ನಾವೇನು ಹೇಳ್ತೇವೆ, ಸೊ ಇದು ಬಾಂಗ್ಲಾದೇಶದ ಢಾಕಾದಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. 12 ರಾಷ್ಟ್ರಗಳು ಝೀರೋ ಡೆಬ್ರಿಸ್ ಚಾರ್ಟರ್ಗೆ ಸಹಿ ಹಾಕಿವೆ. ಸೊ ಝೀರೋ ಡೆಬ್ರಿಸ್ ಚಾರ್ಟರ್ ಉಪಕ್ರಮವನ್ನು ಯಾರು ಮುನ್ನಡೆಸುತ್ತಿದ್ದಾರೆ?
12 nations sign the zero debris charter. Who is leading zero debris charter initiative? ಅಂದ್ರೆ zero debris charter ಅಂದ್ರೆ ಏನು? zero debris ಅಂದ್ರೆ ನಾವು ಭೂಮಿಯ ಮೇಲೆ ಹೇಗೆ ಪೊಲ್ಯೂಷನ್ ಅನ್ನ ಮಾಡ್ತಾ ಇದ್ದೇವೆ, ಬಾಹ್ಯಾಕಾಶದಲ್ಲಿಯೂ ಕೂಡ ಇತ್ತೀಚೆಗೆ ಬಹಳಷ್ಟು ಕಂಟ್ರಿಗಳು ಲಾಂಚ್ ಮಾಡುತ್ತಿರುವ ಕಾರಣದಿಂದ, ಸ್ಯಾಟಲೈಟ್ಗಳನ್ನ ಅನೇಕ ರಾಷ್ಟ್ರಗಳು ಲಾಂಚ್ ಮಾಡ್ತಾ ಇರುವ ಕಾರಣದಿಂದ ಸ್ಪೇಸ್ ಅಲ್ಲೂ ಕೂಡ ಸ್ಪೇಸ್ ಜಂಕ್ ಅಥವಾ ಈ ಒಂದು ಶಿಲಾಖಂಡ ರಾಶಿ ಅಂತ ನಾವು ಕರಿತೇವೆ, ಇದು ಅತ್ಯಂತ ಹೆಚ್ಚಾಗಿ ಶೇಖರಣಗೊಂಡು ಅಲ್ಲೂ ಕೂಡ ಪೊಲ್ಯೂಷನ್ ಆಗ್ತಾ ಇದೆ. ಈ ಒಂದು ಕಾರಣದಿಂದ 12 ರಾಷ್ಟ್ರಗಳು ಒಟ್ಟಿಗೆ ಸೇರಿಕೊಂಡು ಝೀರೋ ಡೆಬ್ರಿಸ್ ಚಾರ್ಟರ್ ಅಂತ ಮಾಡ್ಕೊಂಡಿರ್ತಾರೆ. ಈ ಒಂದು ಝೀರೋ ಡೆಬ್ರಿಸ್ ಚಾರ್ಟರ್ ಅನ್ನ ಮುನ್ನಡೆಸಲಿಕ್ಕೆ ಒಬ್ರು ಇರಬೇಕಾಗಿರುತ್ತೆ. ಯಾರು ಇದನ್ನ ಮುನ್ನಡೆಸ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯವರು ಈ ಒಂದು ಝೀರೋ ಡೆಬ್ರಿಸ್ ಚಾರ್ಟರ್ ಏನಿರುತ್ತೆ ಅದನ್ನ ಮುಂದುವರಿಸತಕ್ಕಂತ ಒಂದು ಬಾಹ್ಯಾಕಾಶ ಕೇಂದ್ರವಾಗಿರುತ್ತೆ. ಅಪ್ಡೇಟ್ ಏನು ಅಂದ್ರೆ 12 nations sign zero debris charter. This is most important. ಈ ಒಂದು ಝೀರೋ ಡೆಬ್ರಿಸ್ ಚಾರ್ಟರ್ ಅನ್ನ ಎಷ್ಟು ರಾಷ್ಟ್ರಗಳು ಸಹಿ ಹಾಕಿವೆ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ 12 ರಾಷ್ಟ್ರಗಳು ಸಹಿ ಹಾಕಿವೆ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಸ್ಪೇಸ್ ಅನ್ನ ಅತ್ಯಂತ ಹೆಚ್ಚು ಪೊಲ್ಯೂಟ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ರಷ್ಯಾ, ಸೆಕೆಂಡ್ ಪ್ಲೇಸ್ ಇಸ್ ಟೇಕನ್ ಬೈ USA, ಥರ್ಡ್ ಪ್ಲೇಸ್ ಇಸ್ ಚೈನಾ, ಫೋರ್ತ್ ಇಸ್ ಫ್ರಾನ್ಸ್, ಫಿಫ್ತ್ ಇಸ್ ಜಪಾನ್. ನಮ್ಮ ಭಾರತ ರಾಷ್ಟ್ರವನ್ನ ನಾವು 6ನೇ ಸ್ಥಾನದಲ್ಲಿ ನೋಡಬಹುದಾಗಿರುತ್ತೆ. 7ನೇ ಸ್ಥಾನದಲ್ಲಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಮತ್ತೆ 8ನೇ ಸ್ಥಾನದಲ್ಲಿ ನಾವು ಯುನೈಟೆಡ್ ಕಿಂಗ್ಡಮ್ ಅನ್ನ ನೋಡಬಹುದಾಗಿರುತ್ತೆ. ಇಷ್ಟು ರಾಷ್ಟ್ರಗಳು ಬಾಹ್ಯಾಕಾಶದಲ್ಲಿ ಈ ಒಂದು ಸ್ಪೇಸ್ ಜಂಕ್ ಅನ್ನ ಕ್ರಿಯೇಟ್ ಮಾಡುವಲ್ಲಿ ಅತ್ಯಂತ ಹೆಚ್ಚಿನ ಕಾಂಟ್ರಿಬ್ಯೂಟ್ ನೀಡ್ತಕ್ಕಂಥ ರಾಷ್ಟ್ರಗಳನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಈ ಒಂದು ಸ್ಪೇಸ್ ಜಂಕ್ ಅನ್ನ ಈಗ ಕಡಿಮೆ ಮಾಡಲಿಕ್ಕೆ ಝೀರೋ ಡೆಬ್ರಿಸ್ ಚಾರ್ಟರ್ ಅನ್ನೋದನ್ನ ಒಂದು ಗ್ಲೋಬಲ್ ಇನಿಷಿಯೇಟಿವ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಈ ಒಂದು ಗ್ಲೋಬಲ್ ಇನಿಷಿಯೇಟಿವ್ ನ ಒಂದು ಟಾರ್ಗೆಟ್ ಏನು ಅಂದ್ರೆ ಅಚೀವಿಂಗ್ ಡೆಬ್ರಿಸ್ ನ್ಯೂಟ್ರಾಲಿಟಿ ಇನ್ ಸ್ಪೇಸ್ ಬೈ 2030 ಅಂದ್ರೆ 2030 ವೇಳೆಗೆ ಬಾಹ್ಯಾಕಾಶದಲ್ಲಿ ಶಿಲಾಖಂಡ ರಾಶಿಯ ತಟಸ್ಥತೆಯನ್ನ ಸಾಧಿಸತಕ್ಕಂಥದ್ದು ಈ ಎಲ್ಲ ರಾಷ್ಟ್ರಗಳ ಅಥವಾ ಈ ಒಂದು ಒಪ್ಪಂದದ ಪ್ರಮುಖವಾಗಿರ್ತಕ್ಕಂಥ ಗುರಿಯಾಗಿರುತ್ತೆ. ಈ ಒಂದು ಗುರಿಯನ್ನ ಲೀಡ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ವತಿಯಿಂದ ಈ ಒಂದು ಇನಿಷಿಯೇಟಿವ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ. ಇದನ್ನ ಯಾವಾಗ ಅನ್ವೀಲ್ ಮಾಡಿದ್ರು ಅಥವಾ ಈ ಒಂದು ಒಪ್ಪಂದವನ್ನ ಯಾವಾಗ ಅನಾವರಣಗೊಳಿಸಿದ್ರು ಅಂದ್ರೆ ಒಂದು ESAಗೆ ಸಂಬಂಧಪಟ್ಟಂತೆ ಒಂದು ಸ್ಪೇಸ್ ಸಮಿಟ್ ಸೆವಿಲ್ಲೆಯಲ್ಲಿ ನವೆಂಬರ್ 2023ರಲ್ಲಿ ನಡೆದಿರುತ್ತೆ. ಅವಾಗ ಅನಾವರಣಗೊಳಿಸಿರ್ತಕ್ಕಂಥ ಒಂದು ನಿರ್ಧಾರ ಇದಾಗಿರುತ್ತೆ. ಈ ಒಂದು ಚಾರ್ಟರ್ ಏನಿರುತ್ತೆ ಇಟ್ ರೆಪ್ರೆಸೆಂಟ್ಸ್ ದಿ ಕಮಿಟ್ಮೆಂಟ್ ಬೈ ದಿ ಕಂಟ್ರೀಸ್. ಯಾಕಂದ್ರೆ ಸ್ಪೇಸ್ ಜಂಕ್ ಅನ್ನ ಕಡಿಮೆ ಮಾಡಲಿಕ್ಕೆ ಕೇವಲ ಒಂದು ರಾಷ್ಟ್ರ ಅದರಲ್ಲಿ ಇನ್ವಾಲ್ವ್ ಆದ್ರೆ ಸಾಕಾಗೋದಿಲ್ಲ. ಯಾರ್ಯಾರು ಹೆಚ್ಚಿನ ಬಾಹ್ಯಾಕಾಶ ಚಟುವಟಿಕೆಗಳನ್ನ ತೊಡಗಿಸಿಕೊಂಡಿರ್ತಾರೆ ಆ ಎಲ್ಲ ರಾಷ್ಟ್ರಗಳ ಒಂದು ಬದ್ಧತೆ ಅಥವಾ ಕಮಿಟ್ಮೆಂಟ್ ಬೇಕಾಗಿರುತ್ತೆ. ಅಡ್ರೆಸಸ್ ದಿ growing issues of the space debris and to keep it cleaner for space environment ಅಂದ್ರೆ ಬಾಹ್ಯಾಕಾಶದ ಪರಿಸರ ವ್ಯವಸ್ಥೆಯನ್ನ ಸ್ವಚ್ಛವಾಗಿಟ್ಟುಕೊಳ್ತಕ್ಕಂಥದ್ದು ಈ ಒಂದು ಕಾರ್ಯಾಚರಣೆಯ ಒಂದು ಉದ್ದೇಶವಾಗಿರುತ್ತೆ. ಆಬ್ಜೆಕ್ಟಿವ್ ನಮಗೆ ಗೊತ್ತಾಯ್ತು ಅಂದ್ರೆ ಉದ್ದೇಶ ಏನು ಅಂತ ನಮಗೆ ಗೊತ್ತಾಯ್ತು. ಬಿಕಮಿಂಗ್ ಡೆಬ್ರಿಸ್ ನ್ಯೂಟ್ರಲ್ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಡೆಬ್ರಿಸ್ ಅಥವಾ ಶಿಲಾಖಂಡ ರಾಶಿಯನ್ನ ತಟಸ್ಥಗೊಳಿಸ್ತಕ್ಕಂಥದ್ದು ಈ ಒಂದು ಇನಿಷಿಯೇಟಿವ್ ನ ಒಂದು ಮುಖ್ಯವಾದ ಉದ್ದೇಶವಾಗಿರುತ್ತೆ. ಅಂಡ್ ಟು ಅಚೀವ್ ಡೆಬ್ರಿಸ್ ನ್ಯೂಟ್ರಾಲಿಟಿ ಇನ್ ಸ್ಪೇಸ್ ಬೈ 2030 ಆಗಿರುತ್ತೆ. ಅದರ ಜೊತೆಗೆ ನಾವು ಪೊಲ್ಯೂಷನ್ ಅನ್ನ ಒಂದು ಉದ್ದೇಶಕ್ಕೆ ಮಾತ್ರ ಅಲ್ಲಿ ಕಡಿಮೆ ಮಾಡ್ತಕ್ಕಂಥದ್ದಲ್ಲ, ನಾವು ಭವಿಷ್ಯದಲ್ಲಿ ಲಾಂಚ್ ಮಾಡ್ತಕ್ಕಂಥ ಸ್ಯಾಟಲೈಟ್ಗಳು ಮತ್ತೆ ಸ್ಪೇಸ್ ಮಿಷನ್ಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಅಲ್ಲೇನಾದ್ರು ಡೆಬ್ರಿಸ್ ಸ್ಪೇಸ್ ಅಲ್ಲೇ ಇದ್ದಾಗ ನಾವು ಫ್ರೆಶ್ ಆಗಿ ಲಾಂಚ್ ಮಾಡ್ತಕ್ಕಂಥ ವೆಹಿಕಲ್ಗಳು ಅದಕ್ಕೆ ಹಿಟ್ ಮಾಡಿ ಅದಕ್ಕೆ ಅಡಚಣೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆ ರೀತಿ ಅಡಚಣೆ ಆದಾಗ ನಾವು ಮಾಡ್ತಕ್ಕಂಥ ಅಂದ್ರೆ ಕ್ರೋರ್ಸ್ ಆಫ್ ರುಪೀಸ್ ಇನ್ವೆಸ್ಟ್ ಮಾಡಿ ನಾವು ಮಾಡ್ತಕ್ಕಂಥ ಬಾಹ್ಯಾಕಾಶ ಚಟುವಟಿಕೆಗಳ ಕಾರ್ಯಾಚರಣೆಗಳೇನಿರ್ತವೆ ಅದು ವಿಫಲವಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಈ ಒಂದು ಕಾರಣದಿಂದ ಕೂಡ ಒಂದು ಸ್ಪೇಸ್ ಡೆಬ್ರೀಸ್ ಗಳನ್ನ ನಾವು ನ್ಯೂಟ್ರಲ್ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕತೆ ಆಗಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಇಸ್ರೋ ಅಭಿವೃದ್ಧಿಪಡಿಸಿದ ಪ್ರವಾಹ ಸಾಫ್ಟ್ವೇರ್ನ ಮುಖ್ಯ ಉದ್ದೇಶವೇನು? ವಾಟ್ ಇಸ್ ದ ಮೇನ್ ಪರ್ಪಸ್ ಆಫ್ ದಿ ಪ್ರವಾಹ ಸಾಫ್ಟ್ವೇರ್ ಡೆವಲಪ್ಡ್ ಬೈ ಇಸ್ರೋ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಪ್ರವಾಹ ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ನಮ್ಮ ಸ್ಪೇಸ್ ಏಜೆನ್ಸಿ ಆಗಿರ್ತಕ್ಕಂಥ ಇಸ್ರೋದವರು ಡೆವಲಪ್ ಮಾಡಿದ್ದಾರೆ. ಇದರ ಉದ್ದೇಶ ಏನು ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಏರೋಸ್ಪೇಸ್ ವಾಹನಗಳ ಏರೋ ಥರ್ಮೋಡೈನಮಿಕ್ಸ್ ಅನ್ನು ವಿಶ್ಲೇಷಣೆ ಮಾಡಲು ಅಂದ್ರೆ ಅನಲೈಸಿಂಗ್ ಏರೋ ಥರ್ಮೋಡೈನಮಿಕ್ಸ್ ಆಫ್ ಏರೋಸ್ಪೇಸ್ ವೆಹಿಕಲ್. Now what do you mean by this? ನಾವು ಮಾಡ್ತಕ್ಕಂಥ ಲಾಂಚ್ ವೆಹಿಕಲ್ಸ್ ಆಗಿರ್ಬೋದು ಅಥವಾ ಏರ್ ಕ್ರಾಫ್ಟ್ ಆಗಿರ್ಬೋದು. ಅದು ಗಾಳಿಯಲ್ಲಿ ಅದು ಮೂವ್ ಆಗ್ತಾ ಇರುವಾಗ
ಥರ್ಮೋಡೈನಮಿಕ್ಸ್ ಯಾವಾಗಲೂ ಬಂದು ಟೆಂಪರೇಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ ಅಥವಾ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಆ ಒಂದು ಚಲನೆ ಮತ್ತು ಟೆಂಪರೇಚರ್ನ ನಡುವೆ ಇರತಕ್ಕಂಥ ಒಂದು ರಿಲೇಷನ್ಸ್ ಅನ್ನ ಅಧ್ಯಯನ ಮಾಡಲಿಕ್ಕೆ ಇಸ್ರೋದವರು ಲಾಂಚ್ ಮಾಡಿರ್ತಕ್ಕಂಥ ಒಂದು ಸಾಫ್ಟ್ವೇರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರವಾಹ ಸಾಫ್ಟ್ವೇರ್ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ಸ್ಪೇಸ್ ಅಲ್ಲಿ ಮೂವ್ ಆಗುವಾಗ ಟೆಂಪರೇಚರ್ ಯಾವ ರೀತಿ ಒಂದು ಲಾಂಚ್ ವೆಹಿಕಲ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ಸಾಫ್ಟ್ವೇರ್ ಅನ್ನ ನಾವು ಪ್ರವಾಹ ಅಂತ ಕರಿತೇವೆ. ಸೊ ಪ್ರವಾಹ ಬಗ್ಗೆ ನಾವಿಲ್ಲಿ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿ ಫುಲ್ ಫಾರ್ಮ್ ಆಫ್ ಪ್ರವಾಹ. ಸೊ ಪ್ರವಾಹ ಅಂದ್ರೆ ಏನು? ಪ್ರವಾಹ ಅಂದ್ರೆ ಪ್ಯಾರಲಲ್ ರಾನ್ಸ್ ಸಾಲ್ವರ್ ಫಾರ್ ಏರೋಸ್ಪೇಸ್ ವೆಹಿಕಲ್ ಏರೋಥರ್ಮಿಕ್ ಡೈನಮಿಕ್ ಅನಾಲಿಸಿಸ್ ಅಂತ ಕರಿತೇವೆ. ಸೊ ಇದು ಒಂದು ಕಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಮಿಕ್ ಸಾಫ್ಟ್ವೇರ್ ಆಗಿರುತ್ತೆ. ಅಂದ್ರೆ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಇದೊಂದು ಸಾಫ್ಟ್ವೇರ್ ಆಗಿರುತ್ತೆ. ಸೊ ಈ ಒಂದು ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಅಥವಾ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದಲ್ಲಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಒಂದು ತಂತ್ರಾಂಶವನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರವಾಹ ಅಂತ ಕರಿತೇವೆ. ಸೊ ಈ ಒಂದು ಪ್ರವಾಹವನ್ನ ಅಥವಾ ಈ ಒಂದು ಸಾಫ್ಟ್ವೇರ್ ಅನ್ನ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂದ್ರೆ ಟು ಸಿಮ್ಯುಲೇಟ್ ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಫ್ಲೋಸ್ ಆನ್ ದಿ ವೇರಿಯಸ್ ಏರೋಸ್ಪೇಸ್ ವೆಹಿಕಲ್ಸ್. ಅಂದ್ರೆ ಕೆಲವೊಂದು ಏರೋಸ್ಪೇಸ್ ವೆಹಿಕಲ್ಸ್ ಗಳು ಯಾವ ರೀತಿ ಹೊರಗಡೆ ಇನ್ ರಿಯಾಲಿಟಿ ಅವನ್ನ ನಾವು ಲಾಂಚ್ ಮಾಡಿದಾಗ ಸೊ ಯಾವ ರೀತಿ ಅದು ಎಕ್ಸ್ಪೋಸ್ ಆಗುತ್ತೆ, ಸೊ ಅದನ್ನ ಸಿಮ್ಯುಲೇಟ್ ಮಾಡ್ತಾರೆ. ಅಂದ್ರೆ ಅದೇ ಕಂಡೀಷನ್ಸ್ ಅನ್ನ ಇಲ್ಲಿ ಮಿಮಿಕ್ ಮಾಡ್ತಾರೆ. ಸೊ ಆ ರೀತಿಯ ಒಂದು ಸಾಫ್ಟ್ವೇರ್ ಅನ್ನ ಇಲ್ಲಿ ಡೆವಲಪ್ ಮಾಡಿರ್ತಾರೆ. ಹಾಗಿದ್ರೆ ಯಾವ ರೀತಿಯ ಲಾಂಚ್ ವೆಹಿಕಲ್ ಅನ್ನ ಪ್ರಮುಖವಾಗಿ ಇಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಈ ಒಂದು ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡಿರ್ತಾರೆ ಅಂದ್ರೆ ಸೊ ಒಂದು ಲಾಂಚ್ ವೆಹಿಕಲ್ಸ್ ಅಂದ್ರೆ ನಾವು ಮಾಡ್ತಕ್ಕಂಥ ಉಡಾವಣಾ ವಾಹನಗಳನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು ವಿಂಗ್ಡ್ ರೀ ಎಂಟ್ರಿ ವೆಹಿಕಲ್ಸ್ ಅಂತ ಕರಿತೇವೆ. ಅಂದ್ರೆ ರೆಕ್ಕೆಗಳನ್ನ ಹೊಂದಿರತಕ್ಕಂಥ ಮರು ಪ್ರವೇಶಿಸಬಹುದಾಗಿರ್ತಕ್ಕಂಥ ವಾಹನಗಳನ್ನ ಪರೀಕ್ಷೆ ಮಾಡಲಿಕ್ಕೆ ನಾನ್ ವಿಂಗ್ಡ್ ರೀ ಎಂಟ್ರಿ ವೆಹಿಕಲ್ಸ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ರೆಕ್ಕೆಗಳ ಇಲ್ಲದೆ ಇರತಕ್ಕಂಥ ಸೊ ಒಂದು ಮರು ಪ್ರವೇಶಿಸಬಹುದಾಗಿರ್ತಕ್ಕಂಥ ವಾಹನಗಳನ್ನ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಕಾರಣದಿಂದ ಸೊ ಈ ಒಂದು ಥರ್ಮೋಡೈನಮಿಕ್ ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದರ ಅಪ್ಲಿಕೇಶನ್ಸ್ ಏನು ಅಂದ್ರೆ ಎಲ್ಲಿ ಇದನ್ನ ಎಕ್ಸಾಕ್ಟ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಸೊ ಈ ಒಂದು ಲಾಂಚ್ ವೆಹಿಕಲ್ ಮಾರ್ಕ್ 3. ಸೊ ಇದು ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಅದಾದ್ಮೇಲೆ ಕ್ರ್ಯೂ ಎಸ್ಕೇಪ್ ಸಿಸ್ಟಮ್ ಅಂದ್ರೆ ಯಾವ್ದಾದ್ರು ಏನಾದ್ರು ಡಿಸಾಸ್ಟರ್ಸ್ ಆದಾಗ ಸೊ ಕ್ರ್ಯೂ ಅಲ್ಲಿಂದ ಎಸ್ಕೇಪ್ ಆಗಬೇಕಾಗಿರುತ್ತೆ. ಸೊ ಆ ಒಂದು ವೆಹಿಕಲ್ಸ್ ಗಳನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಕ್ರ್ಯೂ ಮಾಡ್ಯೂಲ್ಸ್ ಅಂತ ಕರಿತೇವೆ. ಅಂದ್ರೆ ನಾವು ಬಾಹ್ಯಾಕಾಶಕ್ಕೆ ಕ್ರ್ಯೂಡ್ ಮಿಷನ್ಸ್ ಅನ್ನ ಮಾಡಿದಾಗ ಸೊ ಅವರಿಗೆ ಒಂದು ಪರ್ಟಿಕ್ಯುಲರ್ ಚೇಂಬರ್ ಇರುತ್ತೆ. ಸೊ ಆ ಒಂದು ಚೇಂಬರ್ ಮೇಲೆ ಥರ್ಮೋಡೈನಮಿಕ್ಸ್ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಸೊ ಅಧ್ಯಯನ ಮಾಡ್ತಕ್ಕಂಥ ಸಲುವಾಗಿ ಈ ಒಂದು ಸಾಫ್ಟ್ವೇರ್ ಅನ್ನ ಡಿಸೈನ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಭಾರತದ ಯಾವ ರಾಜ್ಯವು ತಡೋಬಾ ಮತ್ತು ಪೇಂಚ್ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಹೊಂದಿದೆ? ವಿಚ್ ಸ್ಟೇಟ್ ಇನ್ ಇಂಡಿಯಾ ಹೋಸ್ಟ್ ಬೋತ್ ತಡೋಬಾ ಅಂಡ್ ಪೇಂಚ್ ಟೈಗರ್ ರಿಸರ್ವ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ ನಾವು ತಡೋಬಾ ಮತ್ತೆ ಪೇಂಚ್ ಟೈಗರ್ ರಿಸರ್ವ್ಸ್ ಎರಡನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಟೈಗರ್ ರಿಸರ್ವ್ಸ್ ನ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣವೇನು ಅಂದ್ರೆ ಸೊ ಇದೊಂದು ಎನ್ವೈರನ್ಮೆಂಟ್ ಎಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್ ಆಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ ರೀವೈಲ್ಡಿಂಗ್ ಇನ್ ಟೈಗರ್ ರಿಸರ್ವ್ಸ್ ಹೆಲ್ಪ್ಸ್ ನಿಯರ್ ಎಕ್ಸ್ಟಿಂಕ್ಟ್ ವಲ್ಚರ್ಸ್ ಸೋರ್ ಅಗೇನ್. ಅಂದ್ರೆ ನಾವು ಹುಲಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಸಾಕಷ್ಟು ಪ್ರಯತ್ನಗಳನ್ನ ನಾವು ಇತ್ತೀಚೆಗೆ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಪ್ರಯತ್ನದ ಪ್ರತಿಫಲವನ್ನ ನೀವೆಲ್ಲ ಡೆಫಿನೆಟ್ಲಿ ಸೆನ್ಸಸ್ ಅಲ್ಲಿ ನೋಡಿರ್ತೀರ. ಸೊ ಕ್ರಮೇಣವಾಗಿ ನಮ್ಮ ಭಾರತ ದೇಶದಲ್ಲಿ ಟೈಗರ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಟೈಗರ್ ಪಾಪ್ಯುಲೇಷನ್ ಏರಿಕೆಯ ಜೊತೆಗೆ ಇನ್ನೂ ಒಂದು ಪ್ರಭೇದ ನಮ್ಮ ಭಾರತ ದೇಶದಲ್ಲಿ ಕಡಿಮೆ ಆಗ್ತಾ ಇತ್ತು. ಸೊ ಅದರ ಸಂಖ್ಯೆ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆ ಒಂದು ಪಕ್ಷಿ ಯಾವುದು ಅಂದ್ರೆ ವಲ್ಚರ್ ಅಥವಾ ರಣಹದ್ದುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ರೀಸನ್ ಈಸ್ ವೆರಿ ವೆರಿ ಸಿಂಪಲ್. ಸೊ ಈ ಒಂದು ಹುಲಿಗಳು ಬೇಟೆ ಆಡಿದಾಗ ಆ ಒಂದು ಪ್ರೇ ಏನಿರುತ್ತೆ ಸೊ ಹುಲಿಗಳು ಅದನ್ನ ಕಂಪ್ಲೀಟ್ ಆಗಿ ತಿಂದಾಕೋದಿಲ್ಲ. ಸೊ ಅದರಲ್ಲಿ ಕೆಲವಷ್ಟು ಒಂದು ಫ್ಲೆಶ್ ಅಥವಾ ಮಾಂಸ ಆ ಒಂದು ಪ್ರಾಣಿಗಳಲ್ಲಿ ಉಳಿದಿರುತ್ತೆ. ಆ ಒಂದು ಪ್ರಾಣಿಗಳನ್ನ ಆಹಾರವಾಗಿ ಈ ಪಕ್ಷಿಗಳು ಉಪಯೋಗಿಸಿಕೊಳ್ಳುವ ಕಾರಣದಿಂದ ಸೊ ಈ ಪಕ್ಷಿಗಳ ಸಂಖ್ಯೆ ಇನ್ಕ್ರೀಸ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಈ ಒಂದು ಆರ್ಟಿಕಲ್ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅದಕ್ಕಿಂತ ಮುಂಚೆ ಈ ಒಂದು ವಲ್ಚರ್ ಪಾಪ್ಯುಲೇಷನ್ ನಮ್ಮ ಭಾರತ ದೇಶದಲ್ಲಿ ಕಡಿಮೆ ಆಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂದ್ರೆ ಯೂಸ್ ಆಫ್ ಡೈಕ್ಲೋಫಿನಾಕ್ ಸೋಡಿಯಂ ಇನ್ ವೆಟರ್ನರಿ ಯೂಸ್. ಅಂದ್ರೆ ಈ ಒಂದು ಪಶುಗಳಿಗೆ ಏನಾದರೂ ಕಾಯಿಲೆ ಬಂದಾಗ ಸೊ ಇಂಜೆಕ್ಟ್ ಮಾಡ್ತಕ್ಕಂಥ ಒಂದು ಡ್ರಗ್, ಇದನ್ನ ನಾವು ಡೈಕ್ಲೋಫಿನಾಕ್ ಅಂತ ಕರಿತೇವೆ. ಸೊ ಈ ಒಂದು ಡೈಕ್ಲೋಫಿನಾಕ್ ಈ ಸತ್ತಿರ್ತಕ್ಕಂಥ ಆ ದನಗಳನ್ನ ತಿಂದಾಗ ಈ ವಲ್ಚರ್ಗಳ ಕಿಡ್ನಿ ಟಾಕ್ಸಿಸಿಟಿ ಆಗಿ ಸೊ ಅವುಗಳ ಸಂಖ್ಯೆ ಕಡಿಮೆ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ.
ಸೊ ಡೈಕ್ಲೋಫಿನಾಕ್ ಅನ್ನ ಬ್ಯಾನ್ ಮಾಡ್ತಾರೆ. ಸೊ ಅದಾದ್ಮೇಲೆ ಇನ್ನೊಂದು ಡ್ರಗ್ಗು ಅದೇ ರೀತಿಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಎಕ್ಸಿಬಿಟ್ ಮಾಡುತ್ತೆ. ಸೊ ಅದು ಅಸೈಕ್ಲೋಫಿನಾಕ್. ಸೊ ಅದಾದ್ಮೇಲೆ ಇನ್ನೊಂದು ಕೀಟೋಪ್ರೊಫೆನ್ ಕೂಡ ಈ ರೀತಿ ಎಕ್ಸಿಬಿಟ್ ಮಾಡುತ್ತೆ. ಸೊ ಅದಾದ್ಮೇಲೆ ಅಸೈಕ್ಲೋಫಿನಾಕ್ ಅನ್ನು ಬ್ಯಾನ್ ಮಾಡ್ತಾರೆ, ಕೀಟೋಪ್ರೊಫೆನ್ ಅನ್ನು ಕೂಡ ಬ್ಯಾನ್ ಮಾಡ್ತಾರೆ. ಸೊ ಇನ್ನೊಂದು ಡ್ರಗ್ ಇದೇ ಒಂದು ಪ್ರಾಬ್ಲಮ್ ಅನ್ನ ಕಾಸ್ ಮಾಡ್ತಾ ಇರ್ತಕ್ಕಂಥದ್ದು ನಿಮಿಸಲೈಡ್ ಅಂತ ಕರಿತೇವೆ. ಸೊ ಇದು ಕೂಡ ಇದೇ ರೀತಿಯ ಒಂದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥ ಒಂದು ಡ್ರಗ್ ಆಗಿರುತ್ತೆ. ಸೊ ಪ್ರಸ್ತುತವಾಗಿ ನಮ್ಮ ಭಾರತ ದೇಶದಲ್ಲಿ ವೆಟರ್ನರಿ ಯೂಸ್ಗೆ ಯಾವ್ದಾವ್ದನ್ನ ಬ್ಯಾನ್ ಮಾಡಿರ್ತಾರೆ ಅಂದ್ರೆ ಡೈಕ್ಲೋಫಿನಾಕ್ ಯೂಸ್ ಮಾಡಂಗಿಲ್ಲ, ಅಸಿಕ್ಲೋಫಿನಾಕ್ ಯೂಸ್ ಮಾಡಂಗಿಲ್ಲ, ಮತ್ತೆ ಕೀಟೋಪ್ರೊಫೆನ್ ಕೂಡ ಯೂಸ್ ಮಾಡಂಗಿಲ್ಲ. ಬಿಕಾಸ್ ಈ ಮೂರು ಡ್ರಗ್ಸ್ಗಳು ವಲ್ಚರ್ ಪಾಪ್ಯುಲೇಷನ್ಗೆ ಮಾರಕವಾಗಿರುವ ಕಾರಣದಿಂದ ಅವುಗಳನ್ನ ಬ್ಯಾನ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಟೈಮ್ ಲೈನ್ ಅನ್ನ ನಾವು ನೋಡೋದಾದ್ರೆ, ಸೊ ಇನ್ 2004 ಸೈಂಟಿಸ್ಟ್ ಡಿಸ್ಕವರ್ ದಿ ಡೈಕ್ಲೋಫಿನಾಕ್ ಇಸ್ ಬಿಹೈಂಡ್ ದಿ ಮಾಸ್ ಡೆತ್ ಆಫ್ ದಿ ವಲ್ಚರ್ಸ್. ಅಂದ್ರೆ 2004ರಲ್ಲಿ ನಮ್ಗೆ ಗೊತ್ತಾಗುತ್ತೆ ಸೊ ವಲ್ಚರ್ ಪಾಪ್ಯುಲೇಷನ್ ಕಡಿಮೆ ಆಗ್ಲಿಕ್ಕೆ ಸೊ ಡೈಕ್ಲೋಫಿನಾಕ್ ಕಾರಣ ಅನ್ನೋದು ಗೊತ್ತಾಗುತ್ತೆ. ಸೊ 2008 ಗವರ್ಮೆಂಟ್ ಆಫ್ ಇಂಡಿಯಾ ಬ್ಯಾನ್ಸ್ ಡೈಕ್ಲೋಫಿನಾಕ್ ಫಾರ್ ಆನಿಮಲ್ ಯೂಸ್. ಸೊ ಅದಾದ್ಮೇಲೆ 4 ವರ್ಷಗಳ ನಂತರ ಭಾರತ ಸರ್ಕಾರ ಡೈಕ್ಲೋಫಿನಾಕ್ ಅನ್ನ ಬ್ಯಾನ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಪ್ರಸ್ತುತವಾಗಿ ನಮ್ಮ ಭಾರತ ದೇಶದಲ್ಲಿ 9 ರೀತಿಯ ಉಪಜಾತಿಗಳನ್ನ ವಲ್ಚರ್ಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಈ 9 ಜಾತಿಗಳ ಬಗ್ಗೆ ನಾನು ಮುಂದೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಸೊ ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಅಪ್ಡೇಟ್ ಏನು ಅಂದ್ರೆ, ರೀವೈಲ್ಡಿಂಗ್ ಎಫರ್ಟ್ಸ್ ಇನ್ ಟೈಗರ್ ರಿಸರ್ವ್ ಹೆಲ್ಪಿಂಗ್ ನಿಯರ್ ಎಕ್ಸ್ಟಿಂಕ್ಟ್ ವಲ್ಚರ್ ಮೇಕ್ ಅ ಕಮ್ ಬ್ಯಾಕ್. ಅಂದ್ರೆ ಈ ಒಂದು ಟೈಗರ್ಗಳನ್ನ ನಾವು ಪ್ರೊಟೆಕ್ಷನ್ ಮಾಡ್ತಾ ಇರುವ ಕಾರಣದಿಂದ ರಣಹದ್ದುಗಳ ಸಂಖ್ಯೆ ಕೂಡ ಇನ್ಕ್ರೀಸ್ ಆಗ್ತಾ ಇರ್ತಕ್ಕಂಥದ್ದು ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿರುತ್ತೆ. ಸೊ ಈ ಒಂದು ರಣಹದ್ದುಗಳನ್ನ ಇನ್ಕ್ರೀಸ್ ಮಾಡಲಿಕ್ಕೆ ದೇರ್ ಇಸ್ ಒನ್ ಮೋರ್ ರೀಸನ್. ಅದರ್ ರೀಸನ್ ಇಸ್ ಈ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ. ಸೊ ಇವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ವಲ್ಚರ್ ರೀ ಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ವನ್ಯ ಪ್ರದೇಶಗಳಲ್ಲಿ ರಣಹದ್ದುಗಳ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ, ಆ ಒಂದು ಪ್ರದೇಶಗಳಲ್ಲಿ ರಣಹದ್ದುಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸ ಈ ಒಂದು ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ವತಿಯಿಂದ ಮಾಡಲಾಗ್ತಾ ಇದೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ 2 ಟೈಗರ್ ರಿಸರ್ವ್ಸ್ ಅದ್ಯಾವ್ದಾಗಿರುತ್ತೆ. ಸೊ ಒಂದು ತಡೋಬಾ ಮತ್ತೆ ಪೇಂಚ್ ಟೈಗರ್ ರಿಸರ್ವ್ಸ್ ಏನಿರುತ್ತೆ, ಸೊ ಇಲ್ಲಿ ವಲ್ಚರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿರುವ ಕಾರಣದಿಂದ ಅವುಗಳ ಸಂಖ್ಯೆ ಏರಿಕೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಏನಕ್ಕೆ ಏರಿಕೆ ಆಯಿತು ಅಂದರೆ, ಸೊ ಈ ಒಂದು ರಿಸರ್ವ್ಸ್ಗಳಲ್ಲಿ ಅವುಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಸೂಟಬಲ್ ಹ್ಯಾಬಿಟ್ಯಾಟ್ ಇದೆ. ಅಂದರೆ ಅವುಗಳಿಗೆ ಸರಿಯಾಗಿರ್ತಕ್ಕಂಥ ಒಂದು ವಾಸಸ್ಥಳವನ್ನು ನೀಡಲಾಗಿರುತ್ತೆ. ಸೊ ಅದಾದಮೇಲೆ ಅವುಗಳಿಗೆ ಬೇಕಾಗಿರ್ತಕ್ಕಂಥ ಪ್ರೇ, ಸೊ ಬರೀ ವಾಸಸ್ಥಳ ಇದ್ದರೆ ಸಾಕಾಗೋದಿಲ್ಲ, ಆಹಾರ ಕೂಡ ಬೇಕಾಗಿರುತ್ತೆ. ಸೊ ಈ ಒಂದು ಹುಲಿಗಳು ತಿಂದು ಬಿಟ್ಟಿರ್ತಕ್ಕಂಥ ಆಹಾರವನ್ನು ಈ ವಲ್ಚರ್ಗಳು ಸೇವನೆ ಮಾಡುವುದರಿಂದ ಅವುಗಳಿಗೆ ಸುಲಭವಾಗಿ ಆಹಾರ ಕೂಡ ಇಲ್ಲಿ ಲಭ್ಯವಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಲ್ಚರ್ ಸ್ಪೀಸೀಸ್ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ಳೋದಾದ್ರೆ, ಸೊ ಯಾವ ರೀತಿ ವಲ್ಚರ್ ಸ್ಪೀಶೀಸ್ ಅನ್ನ ಸೊ 2 ಟೈಗರ್ ರಿಸರ್ವ್ಸ್ ಗಳಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಅಂದ್ರೆ, ಒಂದನ್ನ ವೈಟ್ ರಂಪ್ಡ್ ಅಂತ ಕರೀತೇವೆ, ಸೊ ಇನ್ನೊಂದನ್ನ ಸ್ಲೆಂಡರ್ ಬಿಲ್ಡ್ ಅಂತ ಕರೀತೇವೆ, ಸೊ ಇನ್ನೊಂದನ್ನ ಲಾಂಗ್ ಬಿಲ್ಡ್ ಅಂತ ಕರೀತೇವೆ. ಸೊ ಈ 3 ರೀತಿಯ ವಲ್ಚರ್ ಗಳನ್ನ ಸೊ ಈ ಒಂದು ಟೈಗರ್ ರಿಸರ್ವ್ಸ್ ಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಡೀಟೇಲ್ಸ್ ನ ಜೊತೆಗೆ ಆಸ್ ಐ ಟೋಲ್ಡ್ ಯು ಬಿಫೋರ್, ಇವುಗಳ ಮಾಸ್ ಎಕ್ಸ್ಟಿಂಕ್ಷನ್ ಆಗ್ಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಈ ಒಂದು ಡೈಕ್ಲೋಫಿನಾಕ್ ಸೋಡಿಯಂ ಆಗಿರುತ್ತೆ. ಸೊ ಬೈ 2007 99% of the vultures in India had disappeared. You can imagine now. So 99% ವಲ್ಚರ್ಗಳು ನಮ್ಮ ಭಾರತ ದೇಶದಲ್ಲಿ 2007ರ ವೇಳೆಗೆ ನಾಶ ಹೊಂದಿರತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಪ್ರಮುಖವಾಗಿ 2 ಕಾರಣಗಳು. ಒಂದು ಹ್ಯಾಬಿಟ್ಯಾಟ್ ಲಾಸ್, ಅಂದರೆ ನಾವು ಅರಣ್ಯ ನಾಶವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಅವುಗಳ ವಾಸಸ್ಥಾನದಲ್ಲಿ ಆಗಿರ್ತಕ್ಕಂಥ ನಷ್ಟ. ಇನ್ನೊಂದು ಡಿಮಿನಿಷ್ಡ್ ಫೋರೇಜ್ ಅಂತ ಕರೀತೇವೆ. ಫೋರೇಜ್ ಅಂದರೆ ಅವುಗಳು ತಿಂತಕ್ಕಂಥ ಒಂದು ಆಹಾರ ಏನಿದೆ, ಆ ಒಂದು ಆಹಾರ ಕಡಿಮೆ ಆಗಿರ್ತಕ್ಕಂಥದ್ದು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣವಾಗಿರುತ್ತೆ. ಸೊ ಟೈಗರ್ ರಿಸರ್ವ್ಸ್ ಆಸ್ ಸ್ಯಾಂಕ್ಚುರೀಸ್, ಅಂದರೆ ಈ ಒಂದು ತಡೋಬಾ ಮತ್ತು ಪೆಂಚ್ ಏನಿರುತ್ತೆ, ಸೊ ಇದು ರಣಹದ್ದುಗಳಿಗೂ ಕೂಡ ಒಂದು ಸಸ್ಟೈನಬಲ್ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅಬಂಡೆಂಟ್ ಪ್ರೇ ಹಂಟೆಡ್ ಬೈ ದಿ ಟೈಗರ್ಸ್, ಲೆಪರ್ಡ್ಸ್ ಅಂಡ್ ವೈಲ್ಡ್ ಡಾಗ್ಸ್ ಎನ್ಶೋರ್ಸ್ ವಲ್ಚರ್ ಸರ್ವೈವಲ್. ಅಂದರೆ ಬರೀ ಟೈಗರ್ಸ್ ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂಥ ಲೆಪರ್ಡ್ಸ್ ಆಗಿರ್ಬೋದು, ಕಾಡು ನಾಯಿಗಳಾಗಿರ್ಬೋದು, ಸೊ ಅವುಗಳು ಹಂಟ್ ಮಾಡಿ ಬಿಟ್ಟಿರ್ತಕ್ಕಂಥ ಆ ಒಂದು ಕಾರ್ಕಸಸ್ ಏನಿರುತ್ತೆ, ಸೊ ಅದರ ಮೇಲೆ ಈ ಒಂದು ಪ್ರಾಣಿಗಳು ಅವಲಂಬಿತವಾಗಿರ್ಬೋದಾಗಿರುತ್ತೆ. ಸೊ ವಲ್ಚರ್ಸ್ ಪ್ಲೇ ವೈಟಲ್ ರೋಲ್ ಇನ್ ಮೇಂಟೈನಿಂಗ್ ದಿ ಎನ್ವೈರನ್ಮೆಂಟ್ ಹೆಲ್ದಿ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ನೋಸೋಕೋಮಿಕಲ್ ಡಿಸೀಸಸ್ ಅಂತ ಕರಿತೇವೆ. ದಿ ಪ್ರಾಣಿಗಳಿಂದ ನಮಗೆ ಬರ್ತಕ್ಕಂಥ ಕಾಯಿಲೆಗಳನ್ನು, ಸೊ ಆ ಪ್ರಾಣಿಗಳಿಂದ ನಮಗೆ ಬರ್ತಕ್ಕಂಥ ಕಾಯಿಲೆಗಳೇನಿರುತ್ತೆ, ಸೊ ಈ ಒಂದು ಕಾಯಿಲೆಗಳು ಇತ್ತೀಚೆಗೆ ಬಹಳ ಜಾಸ್ತಿ ಇರುತ್ತೆ. ಸೊ ಪ್ರಾಣಿಗಳಿಂದ ನಮಗೆ ಬರ್ತಕ್ಕಂಥ, ಸೊ ನೋಸೋಕೊಮಿಕಲ್ ಅಲ್ಲ, ಸೊ ಅದನ್ನು ನಾವು ಝೂನಾಟಿಕ್ ಡಿಸೀಸಸ್ ಅಂತ ಕರಿತೇವೆ. ಸೊ ನೋಸೋಕೊಮಿಕಲ್ ಅಂದರೆ
ಹಾಸ್ಪಿಟಲಿಂದ ಬರ್ತಕ್ಕಂಥ ಕಾಯಿಲೆಗಳು. ಸೊ ನಾಟ್ ದಿಸ್ ಜೂನಾಟಿಕ್ ಡಿಸೀಸಸ್ ಅಂತ ಕರಿತೇವೆ. ಅಂದರೆ ಬೆನ್ನು ಮೂಳೆ ಇರ್ತಕ್ಕಂಥ ಪ್ರಾಣಿಗಳಿಂದ ನಮಗೆ ಬರ್ತಕ್ಕಂಥ ಕಾಯಿಲೆಗಳು ಬಹಳ ಇತ್ತೀಚೆಗೆ ಜಾಸ್ತಿ ಆಗಿದ್ದಾವೆ. ಏನಕ್ಕಿದು ಜಾಸ್ತಿ ಆಗಿದೆ ಅಂದರೆ ಒನ್ ಆಫ್ ದಿ ರೀಸನ್ಸ್ ಇಸ್ ಡಿಕ್ಲೇನ್ ಇನ್ ವಲ್ಚರ್ ಪಾಪ್ಯುಲೇಷನ್. ಯಾವಾಗ ವಲ್ಚರ್ ಪಾಪ್ಯುಲೇಷನ್ ಜಾಸ್ತಿ ಕಡಿಮೆ ಆಗುತ್ತೆ, ಸೊ ಆ ಒಂದು ಎನ್ವೈರನ್ಮೆಂಟ್ ಶುದ್ಧವಾಗಲ್ಲ. ಯಾಕಂದರೆ ಈ ಪ್ರಾಣಿಗಳು ವೈಲ್ಡ್ ಟೈಗರ್ಸ್ ಇರ್ಬೋದು, ಲಯನ್ಸ್ ಇರ್ಬೋದು, ಸೊ ಈ ಒಂದು ಪ್ರಾಣಿಗಳು ಆ ಕಾರ್ಕಸಸ್ಸನ್ನು ಸಂಪೂರ್ಣವಾಗಿ ತಿಂದಾಕಲ್ಲ. ಸೊ ಬೋನ್ಸ್ಗಳಲ್ಲಿ ಫ್ಲೆಶ್ ಅಂಟಿಕೊಂಡಿರ್ತಕ್ಕಂಥದ್ದು ಹಾಗೆ ಇರುತ್ತೆ. ಅಲ್ಲಿ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಉತ್ಪತ್ತಿಯಾಗಿ ಹೊಸ ಕಾಯಿಲೆಗಳು ನಮ್ಮಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ವಲ್ಚರ್ಸ್ ಅನ್ನ ನಾವು ನ್ಯಾಚುರಲ್ ಸ್ಕ್ಯಾವೆಂಜರ್ಸ್ ಅಂತ ಕರಿತೇವೆ. ಸೊ ಪರಿಸರವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳಿಕ್ಕೆ ರಣಹದ್ದುಗಳು ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸ್ತಕ್ಕಂಥ ಪಕ್ಷಿಗಳಾಗಿರ್ತವೆ. ಸೊ ಪ್ರಸ್ತುತವಾಗಿ ನಮ್ಮ ಭಾರತ ದೇಶದಲ್ಲಿ 9 ಸ್ಪೀಶೀಸ್ ಆಫ್ ರಣಹದ್ದುಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲಿ ಮೊದಲನೇದನ್ನ ನಾವು ಓರಿಯೆಂಟಲ್ ವೈಟ್ ಬ್ಯಾಕ್ ವಲ್ಚರ್ ಅಂತ ಕರಿತೇವೆ. ಸೊ ಬಿಳಿಯ ಬೆನ್ನನ್ನ ಹೊಂದಿರತಕ್ಕಂಥ ಒಂದು ರಣಹದ್ದಾಗಿರುತ್ತೆ. ಸೊ ಈ ಒಂದು ರಣಹದ್ದನ್ನ IUCN ಪ್ರಕಾರ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಹದ್ದು ಅಂತ ಹೇಳ್ತೇವೆ. ಸೊ ಎರಡನೇದನ್ನ ಲಾಂಗ್ ಬಿಲ್ಡ್ ವಲ್ಚರ್ ಅಂತ ಕರಿತೇವೆ. ಲಾಂಗ್ ಬಿಲ್ಡ್ ಅಂದ್ರೆ ಸೊ ಅದರ ಕೊಕ್ಕು ತುಂಬಾ ಉದ್ದನೆಯ ಆಗಿರ್ತಕ್ಕಂಥ ಒಂದು ವಲ್ಚರ್ ಆಗಿರುತ್ತೆ. ಸೊ ಈ ಒಂದು ವಲ್ಚರ್ ಕೂಡ IUCN ಪ್ರಕಾರ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ವಲ್ಚರ್ ಆಗಿರುತ್ತೆ. ಸೊ ಮೂರನೇದನ್ನ ಸ್ಲೆಂಡರ್ ಬಿಲ್ಡ್ ವಲ್ಚರ್ ಅಂತ ಕರೀತೇವೆ. ಸ್ಲೆಂಡರ್ ಅಂದ್ರೆ ತುಂಬಾ ತೆಳುವಾಗಿರ್ತಕ್ಕಂಥ ಕೊಕ್ಕನ್ನ ಹೊಂದಿರತಕ್ಕಂಥ ಒಂದು ರಣಹದ್ದಾಗಿರುತ್ತೆ. ಸೊ ಈ ಒಂದು ರಣಹದ್ದು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ರಣಹದ್ದಾಗಿರುತ್ತೆ. ಸೊ ಇನ್ನೊಂದನ್ನ ರೆಡ್ ಹೆಡೆಡ್ ಅಂತ ಕರಿತೇವೆ ಅಥವಾ ಕೆಂಪು ತಲೆಯ ರಣಹದ್ದು ಅಂತ ಕರಿತೇವೆ. ಸೊ ಇದು ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ವಲ್ಚರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಈಸ್ ಕಾಲ್ಡ್ ಆಸ್ ಈಜಿಪ್ಷಿಯನ್ ವಲ್ಚರ್ ಅಂತ ಕರಿತೇವೆ. ಸೊ ಇದು ನಿಯರ್ ಥ್ರೆಟನ್ಡ್ ಆಗಿರುತ್ತೆ, ಅಂದ್ರೆ ಅಪಾಯದ ಅಂಚಿನಲ್ಲಿರುತ್ತೆ. ಸೊ ಇನ್ನೂ ಕೂಡ ಇವುಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಆರನೇದನ್ನ ನಾವು ಬಿಯರ್ಡಡ್ ಅಥವಾ ಗಡ್ಡದ ಒಂದು ವಲ್ಚರ್ ಅಥವಾ ರಣಹದ್ದು ಅಂತ ಕರಿತೇವೆ. ಸೊ ಇದು ಬೋನ್ಸ್ ಅನ್ನ ತಿನ್ನುತ್ತೆ. ಸೊ ಇದರ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಎಲ್ಲಾ ರಣಹದ್ದುಗಳು ಫ್ಲೆಶ್ ಅಥವಾ ಮಾಂಸವನ್ನ ತಿಂದರೆ ಇದು ಮೂಳೆಗಳನ್ನ ತಿಂತಕ್ಕಂಥ ಒಂದು ರಣಹದ್ದಾಗಿರುತ್ತೆ. ಸೊ ಇದು ಅತ್ಯಂತ ಹೆಚ್ಚಾಗಿ ಹಿಮಾಲಯಸ್ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ವಲ್ಚರ್ ಆಗಿರುತ್ತೆ. ಸೊ ಇದರ ಸಂಖ್ಯೆ ಕೂಡ ಬಹಳ ಜಾಸ್ತಿ ಇದೆ. ಸೊ ಅದರಿಂದ ಇದು ಲೀಸ್ಟ್ ಕನ್ಸರ್ನ್ ಅಥವಾ ಕನಿಷ್ಠ ಕಾಳಜಿಯ ಕ್ಯಾಟಗರಿಯಲ್ಲಿರ್ತಕ್ಕಂಥ ಒಂದು ಬರ್ಡ್ ಆಗಿರುತ್ತೆ. ಸೊ ಏಳನೇದನ್ನ ನಾವು ಸಿನೇರಿಯಸ್ ವಲ್ಚರ್ ಅಂತ ಕರಿತೇವೆ. ಸೊ ಇದು ನಮ್ಮ ಭಾರತ ದೇಶಕ್ಕೆ ಮೈಗ್ರೇಟ್ ಆಗುತ್ತೆ, ಅಂದ್ರೆ ಇಲ್ಲೇ ಇರೋದಿಲ್ಲ. ಸೊ ಇದು ವಲಸೆ ಬರ್ತಕ್ಕಂಥ ಒಂದು ರಣಹದ್ದಾಗಿರುತ್ತೆ. ಸೊ ಈ ಒಂದು ರಣಹದ್ದಲ್ಲಿ ಒಂದು ಡಾರ್ಕ್ ಪ್ಲಮೇಜ್ ಇರುತ್ತೆ, ಅಂದ್ರೆ ಅದರ ಒಂದು ಪುಕ್ಕಗಳು ಅತ್ಯಂತ ಗಾಢವಾಗಿ ಅಥವಾ ತುಂಬಾ ಡಾರ್ಕ್ ಇರ್ತಕ್ಕಂಥ ಕಲರ್ ಅನ್ನು ಹೊಂದಿರುತ್ತೆ. ಸೊ ಇದು ಕೂಡ ಒಂದು ನಿಯರ್ ಥ್ರೆಟನ್ಡ್ ಅಥವಾ ಅಪಾಯದ ಅಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಅದಾದ್ಮೇಲೆ ಯುರೇಷಿಯನ್ ಗ್ರಿಫಾನ್ ವಲ್ಚರ್ ಅಂತ ಕರಿತೇವೆ. ಸೊ ಇದು ಕೂಡ ಇನ್ನೊಂದು ಮೈಗ್ರೇಟರಿ ಅಥವಾ ವಲಸೆ ಬರ್ತಕ್ಕಂಥ ಪಕ್ಷಿಯಾಗಿರುತ್ತೆ. ಸೊ ಇದು ಲೀಸ್ಟ್ ಕನ್ಸರ್ನ್ ಅಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯನ್ನ ಹೊಂದಿರತಕ್ಕಂಥ ವಲ್ಚರ್ ಆಗಿರುತ್ತೆ. ಸೊ ಕೊನೆಯದನ್ನ ನಾವು ಹಿಮಾಲಯನ್ ವಲ್ಚರ್ ಅಂತ ಕರಿತೇವೆ. ಸೊ ಹೆಸರಲ್ಲೇ ಹೇಳೋ ಹಾಗೆ ಇದು ಹಿಮಾಲಯನ್ ರೀಜನ್ ಅಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಹೈ ಆಲ್ಟಿಟ್ಯೂಡ್ಗಳಲ್ಲಿ ಅಂದ್ರೆ ಎತ್ತರದ ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥ ವಲ್ಚರ್ ಆಗಿರುತ್ತೆ. ಸೊ ಇದು ಕೂಡ ನಿಯರ್ ಥ್ರೆಟನ್ಡ್ ಅಥವಾ ಅಪಾಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ವಲ್ಚರ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಯುಟೋಪಿಯನ್ ಕಾದಂಬರಿ ಸುಲ್ತಾನ್ ಡ್ರೀಮ್ನ ಲೇಖಕರು ಯಾರು? ಸೊ ಹೂ ಇಸ್ ದಿ ಆಥರ್ ಆಫ್ ದಿ ಯುಟೋಪಿಯನ್ ನಾವೆಲ್ ಸುಲ್ತಾನ್ಸ್ ಡ್ರೀಮ್? ಸೊ ಸುಲ್ತಾನ್ಸ್ ಡ್ರೀಮ್ ಅಂತಕ್ಕಂಥ ಒಂದು ಕಾದಂಬರಿ. ಸೊ ಈ ಕಾದಂಬರಿಯನ್ನ ಬರೆದಿರ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೇಗಂ ರೊಕಯ್ಯ ಸಖಾವತ್ ಹೊಸೈನ್ ಅಂತ ಕರಿತೇವೆ. ಸೊ ಈ ಒಂದು ಕಾದಂಬರಿ ಈಗ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣವೇನು ಅಂದ್ರೆ ಸೊ ಈ ಒಂದು ಕಾದಂಬರಿಯನ್ನ ಯುನೆಸ್ಕೋಸ್ ಮೆಮರಿ ಆಫ್ ದಿ ವರ್ಲ್ಡ್ ಅಂತ ಇರುತ್ತೆ. ಅಂದ್ರೆ ಯುನೆಸ್ಕೋದಲ್ಲಿ ಒಂದು ಮೆಮರಿ ಆಫ್ ದಿ ವರ್ಲ್ಡ್ ಅಂತ ಒಂದು ರೆಪೋಸಿಟರಿ ಅಥವಾ ಭಂಡಾರವನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಈ ಒಂದು ಭಂಡಾರವನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಉದ್ದೇಶವೇನು ಅಂದ್ರೆ ಹಿಸ್ಟಾರಿಕಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕೆಲವೊಂದು ದಾಖಲೆಗಳನ್ನ ಪ್ರಿಸರ್ವ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಭಂಡಾರಕ್ಕೆ ಸೊ ಸುಲ್ತಾನ್ಸ್ ಡ್ರೀಮ್ ಅಂತಕ್ಕಂಥ ಒಂದು ಕಾದಂಬರಿಯನ್ನ ಆಡ್ ಮಾಡಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಸುಲ್ತಾನ್ಸ್ ಡ್ರೀಮ್ ಅಂತಕ್ಕಂಥದ್ದು ಇದೊಂದು ನಾವೆಲ್ ಆಗಿರುತ್ತೆ, ಯುಟೋಪಿಯನ್ ನಾವೆಲ್ ಆಗಿರುತ್ತೆ. ಸೊ ಇದನ್ನ ಬರ್ದಿರ್ತಕ್ಕಂಥವ್ರು ಬೆಂಗಾಲಿ ಆಥರ್ ಬರ್ದಿರ್ತಕ್ಕಂಥ ಒಂದು ನಾವೆಲ್ ಆಗಿರುತ್ತೆ. ಅವರ ಹೆಸರು ಬೇಗಂ ರುಕಿಯಾ ಸಖಾವತ್ ಹೊಸೈನ್ ಅಂತ ಕರಿತೇವೆ. ಸೊ ದಿಸ್ ವಾಸ್ ರಿಟನ್ ಇನ್ 1905. ಸೊ ಇದು ಈಗ ಪಬ್ಲಿಷ್ ಆಗಿರ್ತಕ್ಕಂಥದ್ದು ಅಥವಾ ಈಗ ಡೆವಲಪ್ ಆಗಿರ್ತಕ್ಕಂಥ ನಾವೆಲ್ ಆಗಿರೋದಿಲ್ಲ, 1905. ಸೊ ರೆಕಗ್ನೈಸ್ಡ್ ಬೈ ಯುನೆಸ್ಕೋ, ಅಂದ್ರೆ ಬ್ರಿಟಿಷ್ ಇಂಡಿಯಾ ಸಮಯದಲ್ಲಿ ಬರ್ದಿರ್ತಕ್ಕಂಥ ಒಂದು ನಾವೆಲ್ ಆಗಿರುತ್ತೆ. ಸೊ ಈ ಒಂದು ನಾವೆಲ್ ಅನ್ನ ಯುನೆಸ್ಕೋದವರು ರೆಕಗ್ನೈಸ್ ಮಾಡಿ ಸೊ ಅದನ್ನ ಮೆಮರಿ ಆಫ್ ದಿ ವರ್ಲ್ಡ್ ರಿಜಿಸ್ಟರ್
ರಿಜಿಸ್ಟರ್ಗೆ ಸೇರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಾಟ್ ಈಸ್ ದಿಸ್ ಮೆಮರಿ ಆಫ್ ದಿ ವರ್ಲ್ಡ್ ರಿಜಿಸ್ಟರ್ ಅಂತ ನಾವು ನೋಡೋದಾದ್ರೆ, ಸೊ ಇದನ್ನು ನಾವು ಪ್ರೆಸ್ಟೀಜಿಯಸ್ ಕಂಪೆಂಡಿಯಂ ಅಂತ ಕರಿತೇವೆ. ಅಂದರೆ ಅತ್ಯಂತ ಒಂದು ಹೆಚ್ಚಿನ ಗೌರವವನ್ನು ನೀಡ್ತಕ್ಕಂಥ ಒಂದು ಕಂಪೆಂಡಿಯಂ ಅಥವಾ ಒಂದು ಭಂಡಾರವಾಗಿರುತ್ತೆ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ, ದೇ ಗೋಯಿಂಗ್ ಟು ಸೇಫ್ ಗಾರ್ಡ್ ದಿ ಡಾಕ್ಯುಮೆಂಟರಿ ಹೆರಿಟೇಜ್ ಆಫ್ ದಿ ಯೂನಿವರ್ಸಲ್ ವ್ಯಾಲ್ಯೂ, ಅಂದ್ರೆ ಒಂದು ಸಾರ್ವತ್ರಿಕ ಮೌಲ್ಯವನ್ನ ಹೊಂದಿರತಕ್ಕಂಥ ದಾಖಲೆಗಳನ್ನ ಪ್ರಿಸರ್ವ್ ಮಾಡ್ತಕ್ಕಂಥದ್ದು ಅಥವಾ ಅದಕ್ಕೆ ರಕ್ಷಣೆಯನ್ನ ನೀಡ್ತಕ್ಕಂಥ ಒಂದು ವೇದಿಕೆ ಇದಾಗಿರುತ್ತೆ. ಸೊ ದಿ ಮೆಮರಿ ಆಫ್ ದಿ ವರ್ಲ್ಡ್ ರಿಜಿಸ್ಟರ್ ಏನಿರುತ್ತೆ, ಕ್ಯುರೇಟೆಡ್ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್. ಇದರಲ್ಲಿ ಬೇರೆ ಬೇರೆ ರೀತಿಯ ಒಂದು ಕೆಲವಾರು ರೀತಿಯ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಮ್ಯಾನುಸ್ಕ್ರಿಪ್ಟ್ಸ್ ಆಗಿರ್ಬೋದು, ಅಂದ್ರೆ ಹಸ್ತಪ್ರತಿಗಳಾಗಿರ್ಬೋದು, ಓರಲ್ ಟ್ರೆಡಿಷನ್ಸ್ ಆಗಿರ್ಬೋದು, ಅಂದ್ರೆ ಮೌಖಿಕವಾಗಿರ್ತಕ್ಕಂಥ ಕೆಲವೊಂದು ಟ್ರೆಡಿಷನ್ಸ್, ಆಡಿಯೋ ವಿಷುವಲ್ಸ್ ಆಗಿರ್ಬೋದು. ಸೊ ಇವೆಲ್ಲವನ್ನ ಕಲೆಕ್ಟ್ ಮಾಡಿ ಸೊ ಒಂದು ಲೈಬ್ರರಿ ಅಥವಾ ಆರ್ಕೈವ್ಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಮೆಮರಿ ಆಫ್ ದಿ ವರ್ಲ್ಡ್ ಯುನೆಸ್ಕೋದ ಒಂದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸಂಗಮ್ ಉಪಕ್ರಮದ ಮುಖ್ಯ ಗಮನ ಯಾವುದು? ವಾಟ್ ಈಸ್ ದ ಮೇನ್ ಫೋಕಸ್ ಆಫ್ ದಿ ಸಂಗಮ್ ಇನಿಷಿಯೇಟಿವ್? ಸಂಗಮ್ ಇನಿಷಿಯೇಟಿವ್ ನ ಮುಖ್ಯ ಉದ್ದೇಶ ಏನು ಅಂದ್ರೆ, ದೂರ ಸಂಪರ್ಕಕ್ಕಾಗಿ ಭೌತಿಕ ಮೂಲ ಸಂಪರ್ಕವನ್ನ ನಿರ್ಮಿಸುವುದು. ಬಿಲ್ಡಿಂಗ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಟೆಲಿಕಮ್ಯುನಿಕೇಶನ್, ಅಂದ್ರೆ ನಮ್ಮ ಭಾರತ ದೇಶದ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಏನಿದೆ, ಸೊ ಇವರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಇನಿಷಿಯೇಟಿವ್ ನ ನಾವೇನಂತ ಕರಿತೀವಿ ಅಂದ್ರೆ ಸಂಗಮ್ ಅಂತ ಕರಿತೇವೆ. ಸೊ ಸಂಗಮ್ನ ಉದ್ದೇಶ ಏನು ಅಂದ್ರೆ, ಡಿಜಿಟಲ್ ಟ್ವಿನ್ ವಿತ್ AI ಡ್ರಿವನ್ ಇನ್ಸೈಟ್ಸ್, ಅಂದ್ರೆ ಅವರಿಗೆ ಬೇಕಾಗಿರ್ತಕ್ಕಂಥ ನಮ್ಮ ಟೆಲಿಕಮ್ಯುನಿಕೇಶನ್ ಸೆಕ್ಟರ್ ಏನಿರುತ್ತೆ, ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಂಗಮ್, ಇದೊಂದು ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡ್ಕೊಂಡಿರ್ತಾರೆ. ಈ ಒಂದು ಸಾಫ್ಟ್ವೇರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಒಳಗೊಂಡಿರ್ತಕ್ಕಂಥ ಒಂದು ಸಾಫ್ಟ್ವೇರ್ ಆಗಿರುತ್ತೆ. ಈ ಸಾಫ್ಟ್ವೇರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸಂಗಮ್ ಅಂತ ಕರಿತೇವೆ. ಸೊ ಈ ಒಂದು ಸಂಗಮ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅಥವಾ ದೂರ ಸಂಪರ್ಕ ಇಲಾಖೆ ವತಿಯಿಂದ ಡೆವಲಪ್ ಆಗಿರ್ತಕ್ಕಂಥ ಒಂದು ಸಾಫ್ಟ್ವೇರ್ ಆಗಿರುತ್ತೆ. ಸೊ ಈ ಒಂದು ಸಾಫ್ಟ್ವೇರ್ AI ಡ್ರಿವನ್ ಇನ್ಫ್ರಾಸ್ಟ್ರಕ್ಚರ್ ಟ್ರಾನ್ಸ್ಫಾರ್ಮೇಶನ್ ಆಗಿರುತ್ತೆ. ಅಂದ್ರೆ ಕೃತಕ ಬುದ್ಧಿಮತ್ತೆಯನ್ನು ಹೊಂದಿರತಕ್ಕಂಥ ಅವರ ಮೂಲ ಸೌಕರ್ಯಗಳನ್ನ ಪರಿವರ್ತನೆ ಮಾಡಬಲ್ಲದಾಗಿರ್ತಕ್ಕಂಥ ಒಂದು ಸಾಫ್ಟ್ವೇರ್ ಆಗಿರುತ್ತೆ. ಸೊ ಈ ಒಂದು ಸಂಗಮನ್ನ ಡಿಜಿಟಲ್ ಟ್ವಿನ್ ವಿತ್ AI ಡ್ರಿವನ್ ಇನ್ಸೈಟ್ಸ್ ಅಂತ ಕರೀತೇವೆ. ಸೊ ಡಿಜಿಟಲ್ ಅಂದ್ರೆ ಸೊ ಇದೊಂದು ಕೀಲೀಕರಿಸಿದ್ದಾಗಿರುತ್ತೆ. ಸೊ ಅದ್ರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಹೊಂದಿರತಕ್ಕಂಥ ಒಂದು ಸಾಫ್ಟ್ವೇರ್ ಆಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳು ಏನು ಅಂತ ನಾವು ನೋಡೋದಾದ್ರೆ, ರೆವಲ್ಯೂಷನೈಸ್ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಅಂಡ್ ಡಿಸೈನ್, ಅಂದ್ರೆ ಟೆಲಿಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಂತೆ ಸೊ ಅವರ ಮೂಲ ಸೌಕರ್ಯ ಯೋಜನೆಗಳು ಮತ್ತೆ ವಿನ್ಯಾಸಗಳನ್ನ ಒಂದು ಕ್ರಾಂತಿಕಾರಿಯಾಗಿ ಬದಲಾವಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಲೆವರೇಜಸ್ ಡಿಜಿಟಲ್ ಟ್ವಿನ್ ಟೆಕ್ನಾಲಜಿ ಕ್ರಿಯೇಟ್ ಪ್ರಿಸೈಸ್ ಡೈನಮಿಕ್ ಮಾಡೆಲ್ಸ್ ಆಫ್ ಫಿಸಿಕಲ್ ಎನ್ವೈರನ್ಮೆಂಟ್, ಅಂದ್ರೆ ಸೊ ಈ ಒಂದು ಟೆಲಿಕಮ್ಯುನಿಕೇಶನ್ಗೆ ಬೇಕಾದಂತೆ ಈ ಒಂದು ಭೌತಿಕ ಪರಿಸರ ಏನಿರುತ್ತೆ, ಸೊ ಅದನ್ನ ನಿಖರವಾಗಿ ಕ್ರಿಯಾತ್ಮಕವಾಗಿ ಒಂದು ಮಾದರಿಗಳನ್ನ ರಚಿಸ್ತಕ್ಕಂಥದ್ದು ಸೊ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಉದ್ದೇಶವಾಗಿರುತ್ತೆ. ಸೊ these digital replicas enable real-time insights and predictive analytics, enhancing the efficiency and accuracy of the infrastructure projects. ಅಂದ್ರೆ ಇವರು ಮಾಡ್ತಕ್ಕಂಥ ಮೂಲ ಸೌಕರ್ಯ ಯೋಜನೆಗಳೇನಿರ್ತವೆ, ಆ ಒಂದು ಯೋಜನೆಗಳಿಗೆ ಇವರು ಡೆವಲಪ್ ಮಾಡಿರ್ತಕ್ಕಂಥ ಈ ಒಂದು ಸಾಫ್ಟ್ವೇರ್ ಪ್ರತಿಕೃತಿಗಳು ಏನಿರ್ತವೆ ಅಂದ್ರೆ, ಸೊ ಅವ್ರು ಏನು ಡೆವಲಪ್ ಮಾಡ್ತಾ ಇದ್ದಾರೆ, ಸೊ ಅದನ್ನ ಒಂದು ಕಂಪ್ಯೂಟರ್ ಅಲ್ಲಿ ಒಂದು ಸಾಫ್ಟ್ವೇರ್ ರೀತಿಯಲ್ಲಿ ಅದನ್ನ ಡಿಸೈನ್ ಮಾಡಿರ್ತಾರೆ ಮುಂಚೆನೆ. ಸೊ ಈ ಒಂದು ಪ್ರತಿಕೃತಿಗಳೇನಿರ್ತವೆ ರಿಯಲ್ ಟೈಮ್ ಅಲ್ಲಿ ಅಸೆಸ್ ಮಾಡಲಿಕ್ಕೆ, ಅಂದ್ರೆ ಆ ಒಂದು ಪ್ರಾಜೆಕ್ಟ್ ಎಲ್ಲಿ ನಡೀತಾ ಇರುತ್ತೆ, ಸೊ ಅದನ್ನ ನೈಜ ಸಮಯದಲ್ಲಿ ಅಸೆಸ್ ಮಾಡಲಿಕ್ಕೆ ಸೊ ಈ ರೀತಿಯ ಒಂದು ಸಾಫ್ಟ್ವೇರ್ ಅನ್ನ ಕೃತಕ ಬುದ್ಧಿಮತ್ತೆಯನ್ನ ಒಳಗೊಂಡಂತೆ ಈ ಒಂದು ತಂತ್ರಾಂಶವನ್ನ ಸೊ ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಕೇಶನ್ ಟೆಲಿಕಮ್ಯುನಿಕೇಶನ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ವಿಶಿಂಗ್ ಎಂದರೆ ಏನು? ವಾಟ್ ಡಸ್ ವಿಶಿಂಗ್ ಸ್ಟ್ಯಾಂಡ್ ಫಾರ್? ಸೊ ವಿಶಿಂಗ್ ಅಂತಕ್ಕಂಥದ್ದು ಒಂದು ಧ್ವನಿ ಫಿಶಿಂಗ್ ಆಗಿರುತ್ತೆ ಅಥವಾ ವಾಯ್ಸ್ ಫಿಶಿಂಗ್ ಆಗಿರುತ್ತೆ. ನಾವು ವಾಟ್ ಯು ಮೀನ್ ಬೈ ದಿಸ್? ಸೊ ಸೈಬರ್ ಕ್ರೈಮ್ ಅಂತಕ್ಕಂಥದ್ದು ಇತ್ತೀಚೆಗೆ ಬಹಳ ಹೆಚ್ಚಾಗಿ ನಡೀತಾ ಇರ್ತಕ್ಕಂಥ ಒಂದು ವಂಚನೆಯಾಗಿರುತ್ತೆ. ಸೊ ಈ ಒಂದು ಸೈಬರ್ ಕ್ರೈಮ್ ನಲ್ಲಿ ಸಾಕಷ್ಟು ಟೈಪ್ಸ್ ಇರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸೈಬರ್ ಕ್ರೈಮ್ ಯಾವ್ಯಾವ ರೀತಿಯಲ್ಲಿ ನಡೆಸ್ತಾರೆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅದರಲ್ಲಿ ಈ ಒಂದು ಸೈಬರ್ ಕ್ರೈಮ್ ಇತ್ತೀಚೆಗೆ ಅಫ್ಕೋರ್ಸ್ ಇದು ಸುದ್ದಿಯಲ್ಲಿರುತ್ತೆ. ಮತ್ತೊಮ್ಮೆ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣವೇನು ಅಂದ್ರೆ, ಗವರ್ನಮೆಂಟ್ ರಿಲೀಸಸ್ ಸರ್ಕ್ಯುಲರ್ ವಾರ್ನಿಂಗ್ ಆಫ್ ವಿಶಿಂಗ್. ಸೊ ಈ ಒಂದು ವಿಶಿಂಗ್ ಅಂತಕ್ಕಂಥ ಒಂದು ಸೈಬರ್ ಕ್ರೈಮ್ ಏನಿದೆ, ಸೊ ಇದರ ವಿರುದ್ಧವಾಗಿ ಸರ್ಕಾರ ಒಂದು ಎಚ್ಚರಿಕೆಯನ್ನ ರಿಲೀಸ್ ಮಾಡಿರುವ ಕಾರಣದಿಂದ ಸೊ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ವಿಶಿಂಗ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ,
ವಾಯ್ಸ್ ಫಿಶಿಂಗ್ ಅಂತ ಕರಿತೇವೆ. ನೋಡಿ ಹೆಸರಲ್ಲೇ ಇದೆ, ವಾಯ್ಸ್ ಫಿಶಿಂಗ್ ಅಥವಾ ಧ್ವನಿ ಫಿಶಿಂಗ್ ಅಂತ ಕರೀತೇವೆ. ಫಿಶಿಂಗ್ ಇಸ್ ನಥಿಂಗ್ ಬಟ್ ಎನಿ ಸಾರ್ಟ್ ಆಫ್ ಸೈಬರ್ ಕ್ರೈಮನ್ನು ನಾವು ಫಿಶಿಂಗ್ ಅಂತ ಕರಿತೇವೆ. ಸೊ ಅದರ ಪಕ್ಕದಲ್ಲಿ ನಾವು ವಾಯ್ಸ್ ಅಂತ ಯೂಸ್ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಫ್ರಾಡುಲೆಂಟ್ ಫೋನ್ ಕಾಲ್ಸ್ ಮಾಡ್ತಾರೆ, ಅಂದರೆ ಮೋಸಗಾರ ಒಂದು ದೂರವಾಣಿ ಕರೆಗಳನ್ನು ಕಳಿಸ್ತಾರೆ ಅಥವಾ ವಾಯ್ಸ್ ಮೆಸೇಜನ್ನು ಕಳಿಸ್ತಾರೆ. ಸೊ ಈ ರೀತಿಯ ಮೆಸೇಜ್ಗಳನ್ನು ಕಳಿಸುವ ಮುಖಾಂತರ ನಮ್ಮ ಕ್ರೆಡೆನ್ಷಿಯಲ್ಸ್ ಏನಿರುತ್ತೆ, ಕ್ರೆಡಿಟ್ ಕಾರ್ಡ್ ಇರ್ಬೋದು, ಡೆಬಿಟ್ ಕಾರ್ಡ್ ಇರ್ಬೋದು, ಸೊ ಅದರ ಪಾಸ್ವರ್ಡ್ ಆಗಿರ್ಬೋದು ಅಥವಾ OTP ಆಗಿರ್ಬೋದು, ಸೊ ಇದನ್ನು ತೆಗೆದುಕೊಳ್ತಕ್ಕಂಥ ಒಂದು ವಿಧಾನವನ್ನು ನಾವು ವಾಯ್ಸ್ ಫಿಶಿಂಗ್ ಅಂತ ಕರಿತೇವೆ. ಸೊ ದೇ ಗೋಯಿಂಗ್ ಟು ಎಕ್ಸ್ಪ್ಲಾಯ್ಟ್ ದಿ ಕ್ರಿಮಿನಲ್ ಆಕ್ಟಿವಿಟೀಸ್ ಸಚ್ ಆಸ್ ಫ್ರಾಡ್, ಐಡೆಂಟಿಟಿ ಥೆಫ್ಟ್ ಆ್ಯಂಡ್ ಫಿನಾನ್ಷಿಯಲ್ ಥೆಫ್ಟ್. ಸೊ ಈ ರೀತಿಯಾಗಿ ಕ್ರಿಮಿನಲ್ ಆಕ್ಟಿವಿಟೀಸನ್ನು ಮಾಡ್ಕೊಳ್ಳಿಕ್ಕೆ ಬಳಸ್ತಕ್ಕಂಥ ಒಂದು ಸೈಬರ್ ಕ್ರೈಮ್ ಪ್ಯಾಟರ್ನ್ ಅನ್ನು ನಾವೇನಂತ ಕರಿತೀವಿ ಅಂದರೆ ವಾಯ್ಸ್ ಫಿಶಿಂಗ್ ಅಂತ ಕರಿತೇವೆ. ಸೊ ಫಿಶಿಂಗ್ ಅಟ್ಯಾಕ್ಸ್ ಕಮ್ ಇನ್ ವೇರಿಯಸ್ ಫಾರ್ಮ್ಸ್. ಸೊ ಆಸ್ ಐ ಟೋಲ್ಡ್ ಯು, ಫಿಶಿಂಗ್ ಅಂತಕ್ಕಂಥದ್ದು ಒಂದು ಸೈಬರ್ ಕ್ರೈಮ್ನ ವಿಧವಾಗಿರುತ್ತೆ. ಸೊ ಅದರಲ್ಲಿ ಸಾಕಷ್ಟು ಟೈಪ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಯಾವ್ಯಾವ ಟೈಪ್ಸ್ ಇದೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಮೊದಲನೇದನ್ನು ನಾವು ಸ್ಪಿಯರ್ ಫಿಶಿಂಗ್ ಅಂತ ಕರಿತೇವೆ. ಸೊ ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಸ್ಪಿಯರ್ ಫಿಶಿಂಗ್ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ಸ್ಪಿಯರ್ ಫಿಶಿಂಗ್? ಸ್ಪಿಯರ್ ಫಿಶಿಂಗ್ ಅಂದರೆ ಸೈಬರ್ ಕ್ರಿಮಿನಲ್ಸ್ ಇಂಪರ್ಸನೇಟ್ ಅ ಟ್ರಸ್ಟೆಡ್ ಸೋರ್ಸ್ ಟು ಸ್ಟೀಲ್ ಇನ್ಫಾರ್ಮೇಷನ್ ಫ್ರಮ್ ದಿ ಸ್ಪೆಸಿಫಿಕ್ ಇಂಡಿವಿಜುವಲ್. ಅಂದರೆ ಈ ಒಂದು ಸ್ಪಿಯರ್ಸ್ ಫಿಶಿಂಗ್ ಮಾಡ್ತಕ್ಕಂಥ ವ್ಯಕ್ತಿಗಳು ನಿರ್ದಿಷ್ಟ ವ್ಯಕ್ತಿಗಳಿಂದ ಮಾಹಿತಿಯನ್ನು ಕದಿಯಲು ಸೈಬರ್ ಅಪರಾಧಿಗಳು ವಿಶ್ವಾಸಾರ್ಹ ಮೂಲಗಳಂತೆ ನಟಿಸ್ತಾರೆ. ಅಂದರೆ ನಾವು ನಿಮ್ಮ ಬ್ಯಾಂಕಿಂದ ಕರೆ ಮಾಡ್ತಾ ಇದ್ದೀವಿ ಅಥವಾ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಡಿಪಾರ್ಟ್ಮೆಂಟಿಂದ ಕರೆ ಮಾಡ್ತಾ ಇದ್ದೇವೆ. ಸೊ ನೀವು ನಿಮ್ಮ ಅಕೌಂಟ್ ಕ್ಲೋಸ್ ಆಗ್ತಾ ಇದೆ, ಸೊ 1 ಅವರಲ್ಲಿ ನೀವು ನಿಮ್ಮ ಡೀಟೇಲ್ಸನ್ನು ಕೊಡ್ದಿದ್ರೆ ಸೊ ನಿಮ್ಮ ಅಕೌಂಟ್ ಕ್ಲೋಸ್ ಆಗುತ್ತೆ, ಅದರಲ್ಲಿರ್ತಕ್ಕಂಥ ಹಣವನ್ನೆಲ್ಲ ನೀವು ಕಳ್ಕೊಳ್ತೀರಾ. ಸೊ ಈ ರೀತಿಯಾಗಿ ನಂಬಿಸಿ ಸೊ ನಮ್ಮ ಮಾಹಿತಿಯನ್ನು ತೆಗೆದುಕೊಂಡು ನಮ್ಮ ಅಕೌಂಟಲ್ಲಿ ಇರ್ತಕ್ಕಂಥ ಹಣವನ್ನು ಕದೀತಕ್ಕಂಥದ್ದನ್ನು ನಾವೇನಂತ ಕರಿತೀವಿ ಅಂದರೆ ಸ್ಪಿಯರ್ ಫಿಶಿಂಗ್ ಅಂತ ಕರಿತೇವೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ ಆನ್ ಇಮೇಲ್ ಪ್ರಿಟೆಂಡಿಂಗ್ ಟು ಬಿ ಫ್ರಮ್ ಆನ್ ಎಂಪ್ಲಾಯೀಸ್ ಬಾಸ್ ರಿಕ್ವೆಸ್ಟಿಂಗ್ ಪ್ರೈವೇಟ್ ಇನ್ಫಾರ್ಮೇಷನ್. ಅಂದರೆ ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಸೊ ಆ ಕೆಲಸ ಮಾಡ್ತಕ್ಕಂಥ ಕಂಪನಿಯ ಬಾಸ್ ಕಳಿಸಿರೋ ಥರ ಇಮೇಲನ್ನು ಕಳಿಸುವ ಮುಖಾಂತರ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಪಡೆದುಕೊಳ್ತಕ್ಕಂಥದ್ದನ್ನು ಸೊ ಈ ರೀತಿಯ ಒಂದು ಫಿಶಿಂಗ್ ಆಗಿರುತ್ತೆ. ಸೊ ಎರಡನೇದನ್ನು ನಾವು HTTPS ಫಿಶಿಂಗ್ ಅಂತ ಕರಿತೇವೆ. ಸೊ HTTPS ಫಿಶಿಂಗ್ನಲ್ಲಿ ಏನು ಮಾಡ್ತಾರೆ ಅಂದರೆ ಇಮೇಲ್ ಆಸ್ಕಿಂಗ್ ಯು ಟು ಲಾಗ್ ಇನ್ ಟು ಇನ್ಸ್ಟಾಗ್ರಾಮ್. ಸೊ ಇನ್ಸ್ಟಾಗ್ರಾಮ್ಗೆ ಲಾಗಿನ್ ಮಾಡ್ತಕ್ಕಂಥ ಒಂದು ಇಮೇಲನ್ನು ಕಳಿಸ್ತಾರೆ. ಬಟ್ ಒಂದ್ಸತಿ ನೀವು ಅದಕ್ಕೆ ಲಾಗಿನ್ ಮಾಡಿದಾಗ ಸೊ ಅದು ಒಂದು ಫೇಕ್ ವೆಬ್ಸೈಟ್ಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ಆ ಫೇಕ್ ವೆಬ್ಸೈಟಲ್ಲಿ ನಾವು ನಮಗೆ ಗೊತ್ತಿಲ್ಲದೇನೆ ನಮ್ಮ ಮಾಹಿತಿಯನ್ನು ಫಿಲ್ ಮಾಡ್ತೇವೆ. ಸೊ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿಯ ಆಧಾರದ ಮೇಲೆ ನಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿರ್ತಕ್ಕಂಥ ಹಣವನ್ನು ಕಳ್ತನ ಮಾಡ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ ಅಂದರೆ HTTPS ಫಿಶಿಂಗ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಈಸ್ ಕಾಲ್ಡ್ ಆಸ್ ಇಮೇಲ್ ಫಿಶಿಂಗ್ ಅಂತ ಕರಿತೇವೆ. ಸೊ ಇಮೇಲ್ ಫಿಶಿಂಗ್ ಅಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರಿಟೆಂಡಿಂಗ್ ಟು ಬಿ ಫ್ರಮ್ ಅ ಬ್ಯಾಂಕ್, ಅಂದರೆ ಬ್ಯಾಂಕ್ನ ರೀತಿಯಲ್ಲಿ ಅವರು ಬಿಹೇವ್ ಮಾಡ್ತಾರೆ. ಸೊ ಬಿಹೇವ್ ಮಾಡಿ ನಮ್ಮ ಅಕೌಂಟ್ ಡೀಟೇಲ್ಸನ್ನು ತೆಗೆದುಕೊಳ್ತಾರೆ. ಸೊ ನೆಕ್ಸ್ಟ್ ಸೋಷಿಯಲ್ ಎಂಜಿನಿಯರಿಂಗ್ ಅಂತ ಕರಿತೇವೆ. ಸೋಷಿಯಲ್ ಎಂಜಿನಿಯರಿಂಗ್ ಅಲ್ಲಿ ಏನು ಮಾಡ್ತಾರೆ ಅಂದರೆ ಸೊ ಮ್ಯಾನಿಪುಲೇಟಿಂಗ್ ಹ್ಯೂಮನ್ ಸೈಕಾಲಜಿ ಆ್ಯಂಡ್ ಡಿಸೀವ್ ವಿಕ್ಟಿಮ್ಸ್ ಇನ್ ಟು ರಿವೀಲಿಂಗ್ ಸೆನ್ಸಿಟಿವ್ ಇನ್ಫಾರ್ಮೇಷನ್. ಅಂದರೆ ನಮ್ಮ ಮನೋವಿಜ್ಞಾನವನ್ನು ಅರಿತುಕೊಂಡು ನಮ್ಮ ಸೈಕಾಲಜಿ ಮೇಲೆ ಅವರು ಫ್ರಾಡ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾವು ಸೋಷಿಯಲ್ ಎಂಜಿನಿಯರಿಂಗ್ ಅಂತ ಕರಿತೇವೆ. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಫೋನ್ ಕಾಲ್ ಫ್ರಮ್ ಸಮ್ಮನ್ ಕ್ಲೇಮಿಂಗ್ ಟು ಬಿ ಫ್ರಮ್ ಟೆಕ್ ಸಪೋರ್ಟ್, ಅಂದರೆ ತಾಂತ್ರಿಕ ಒಂದು ಬೆಂಬಲ ಇಲಾಖೆಯಿಂದ ನಾವು ನಿಮಗೆ ಕರೆ ಮಾಡ್ತೀವಿ ಅಂತ ಫೋನ್ ಮಾಡುವ ಮುಖಾಂತರ ಸೊ ಅವರು ನಮ್ಮನ್ನು ಸೈಕೋಲಾಜಿಕಲಿ ಕನ್ವರ್ಟ್ ಮಾಡಿ ಅಥವಾ ಸೈಕೋಲಾಜಿಕಲಿ ನಮ್ಮನ್ನು ಮೆಸ್ಮರೈಸ್ ಮಾಡಿ ಸೊ ನಮ್ಮ ಒಂದು ಡೀಟೇಲ್ಸನ್ನು ತೆಗೆದುಕೊಳ್ತಕ್ಕಂಥ ಒಂದು ಸೈಬರ್ ಕ್ರೈಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ಆಂಗ್ಲರ್ ಫಿಶಿಂಗ್ ಅಂತ ಕರಿತೇವೆ. ಆಂಗ್ಲರ್ ಫಿಶಿಂಗ್ ಅಂದರೆ ಫೇಕ್ ಕಸ್ಟಮರ್ ಸರ್ವಿಸ್ ಅಕೌಂಟ್ ಆನ್ ಟ್ವಿಟರ್ ಆಸ್ಕಿಂಗ್ ಫಾರ್ ಅಕೌಂಟ್ ಡೀಟೇಲ್ಸ್. ಅಂದರೆ ಟ್ವಿಟರ್ನಲ್ಲಿ ಟ್ವಿಟರ್ನ ಇವಾಗ ಎಕ್ಸ್ ಅಂತ ನಾವೇನು ಕರಿತೇವೆ, ನಕಲಿ ಗ್ರಾಹಕ ಸೇವಾ ಖಾತೆಯಿಂದ ನಮ್ಮ ವಿವರಗಳನ್ನು ತೆಗೆದುಕೊಳ್ತಾರೆ. ಅಂದರೆ ಕಸ್ಟಮರ್ ಕೇರ್ ಥರ ಒಂದು ಅವರೇ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಸೊ ಅದು ಒರಿಜಿನಲ್ ಥರನೇ ಇರುತ್ತೆ. ಸೊ ಕಸ್ಟಮರ್ ಕೇರ್ ಥರ ನಮಗೆ ನಮ್ಮ ಒಂದು ಮಾಹಿತಿಯನ್ನು ಕಸಿದುಕೊಳ್ತಕ್ಕಂಥ ಒಂದು ಫಿಶಿಂಗ್ ಇದಾಗಿರುತ್ತೆ. ಸೊ ನೆಕ್ಸ್ಟ್ನ ನಾವು ಕ್ಲೋನ್ ಫಿಶಿಂಗ್ ಅಂತ ಕರಿತೇವೆ. ಸೊ ಕ್ಲೋನ್ ಫಿಶಿಂಗ್ ಅಂದರೆ ಅ ಕ್ಲೋನ್ಡ್ ಇಮೇಲ್ ಫ್ರಮ್ ಟ್ರಸ್ಟೆಡ್ ಬ್ಯಾಂಕ್. ಅಂದರೆ ನಮಗೆ ಯಾವಾಗಲೂ ಬ್ಯಾಂಕಿಂದ ಮೇಲ್ ಹೇಗೆ ಬರ್ತಾ ಇರುತ್ತೆ ಸೊ ಅದೇ ರೀತಿ ಆ ಒಂದು ಯೂಸರ್ ನೇಮ್ ನಮಗೆ ಕಾಣಿಸುತ್ತೆ. ಸೊ ಅದನ್ನು ನೋಡಿದ ಕೂಡಲೇ ಸೊ ನಮಗೆ ನಿಜವಾಗ್ಲೂ ಬ್ಯಾಂಕಿಂದನೇ ನಮಗೆ ಇಮೇಲ್ ಕಳಿಸಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ಸೊ ಆ ರೀತಿಯ ಕ್ಲೋನ್ ಅನ್ನ ಮಾಡ್ತಾರೆ. ಕ್ಲೋನ್ ಅಂದರೆ ಸೊ ತದ್ರೂಪಿಯಾಗಿ ಆ ಒಂದು ಮೇಲ್ ಐಡಿಗಳನ್ನು ಕ್ರಿಯೇಟ್ ಮಾಡಿ ಸೊ ಅದೇ ರೀತಿಯ ಬ್ಯಾಂಕಿನ ರೀತಿಯಲ್ಲಿ ವರ್ತಿಸಿ ನಮ್ಮನ್ನು ವಂಚನೆಗೊಳಿಸ್ತಕ್ಕಂಥದ್ದನ್ನು ನಾವು ಕ್ಲೋನ್ ಫಿಶಿಂಗ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ನಾವು ಫಾರ್ಮಿಂಗ್ ಅಂತ ಕರಿತೇವೆ. ಫಾರ್ಮಿಂಗ್ ಅಂದರೆ ಡೈರೆಕ್ಟಿಂಗ್ ಯೂಸರ್ಸ್ ಟು ಫೇಕ್ ಬ್ಯಾಂಕಿಂಗ್ ಸೈಟ್. ಅಂದರೆ ನಮ್ಮ ಬ್ಯಾಂಕಿಂಗ್ ಸೈಟ್ ನಾವು ಹೆಂಗೆ ಯೂಸ್ ಮಾಡ್ತಾ ಇರ್ತೇವೆ ಸೊ ಅದೇ ರೀತಿಯ ಒಂದು ಬ್ಯಾಂಕಿಂಗ್ ಸೈಟನ್ನು ಕ್ರಿಯೇಟ್ ಮಾಡಿ ಸೊ ನಮ್ಮನ್ನು ಆ ಒಂದು ಫೇಕ್ ಬ್ಯಾಂಕಿಂಗ್
ಬ್ಯಾಂಕಿಂಗ್ ಸೈಡ್ಗೆ ಡೈವರ್ಟ್ ಮಾಡ್ತಕ್ಕಂಥದ್ದನ್ನ ನಾವೇನಂತ ಕರಿತೇವೆ ಅಂದ್ರೆ ಫಾರ್ಮಿಂಗ್ ಅಂತ ಕರಿತೇವೆ. ಸೊ ಇನ್ನೊಂದನ್ನ ನಾವು ವಾಟರಿಂಗ್ ಹೋಲ್ ಫಿಶಿಂಗ್ ಅಂತ ಕರಿತೇವೆ. ಸೊ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಇನ್ಫೆಕ್ಟಿಂಗ್ ಅ ಪಾಪ್ಯುಲರ್ ನ್ಯೂಸ್ ಸೈಟ್ ವಿತ್ ಮಾಲ್ವೇರ್ ಟು ಟಾರ್ಗೆಟ್ ಇಟ್ಸ್ ರೀಡರ್ಸ್, ಅಂದ್ರೆ ಜನಪ್ರಿಯವಾಗಿರ್ತಕ್ಕಂಥ ಒಂದು ಸುದ್ದಿ ವಾಹಿನಿ ಏನಿರುತ್ತೆ ಸೊ ಅದನ್ನ ಓದುಗರನ್ನ ಗುರಿಯಾಗಿಸಲು ಒಂದು ಮಾಲ್ವೇರ್ ಅನ್ನ ಕ್ರಿಯೇಟ್ ಮಾಡ್ತಾರೆ, ಅಂದ್ರೆ ಒಂದು ಫೇಕ್ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಅದನ್ನ ಕ್ಲಿಕ್ ಮಾಡುವ ಮುಖಾಂತರ ಸೊ ನಾವು ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಅಥವಾ ನಾವು ಹಣವನ್ನ ಕಳೆದುಕೊಳ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಾವು ವಾಟರಿಂಗ್ ಹೋಲ್ ಫಿಶಿಂಗ್ ಅಂತ ಕರಿತೇವೆ. ಸೊ ಎಲ್ಲದಕ್ಕಿಂತ ದೊಡ್ಡದನ್ನ ನಾವು ವೇಲಿಂಗ್ ಅಂತ ಕರಿತೀವಿ. ವೇಲಿಂಗ್ ಅಂದ್ರೆ ತಿಮಿಂಗ್ಲ ಬೃಹತ್ ಆಗಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ವೇಲಿಂಗ್ ಅನ್ನ ಯಾರಿಗೆ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ an email pretending to be from the company's legal department requesting sensitive data, ಅಂದ್ರೆ ಇದನ್ನ ಕಂಪನಿ CEOs ಅಥವಾ ಎಕ್ಸಿಕ್ಯೂಟಿವ್ಸ್ ಏನಿರ್ತಾರೆ ಸೊ ದೊಡ್ಡ ಮಟ್ಟದ ಒಂದು ದರ್ಜೆಯಲ್ಲಿರ್ತಕ್ಕಂಥವ್ರನ್ನ ಸ್ಕ್ಯಾಮ್ ಮಾಡ್ತಕ್ಕಂಥದ್ದನ್ನ ನಾವು ವೇಲಿಂಗ್ ಅಂತ ಕರಿತೇವೆ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ಲೀಗಲ್ ಡಿಪಾರ್ಟ್ಮೆಂಟ್ ಇಂದ, ಅಂದ್ರೆ ಆ ಒಂದು ಕಂಪನಿಯ ಕಾನೂನು ಒಂದು ಇಲಾಖೆ ಏನಿರುತ್ತೆ ಸೊ ಅಲ್ಲಿಂದ ನಾವು ನಿಮ್ಮನ್ನ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ ಅಂತ ವಂಚಿಸಿ ಸೊ ಅವರ ಒಂದು ಮಾಹಿತಿಯನ್ನ ಕದಿಯೋದನ್ನ ನಾವೇನಂತ ಕರಿತೀವಿ ಅಂದ್ರೆ ವೇಲಿಂಗ್ ಅಂತ ಕರಿತೇವೆ. ಸೊ ಇಷ್ಟು ರೀತಿಯ ಫಿಶಿಂಗ್ ಗಳನ್ನ ನಾವು ಪ್ರಸ್ತುತವಾಗಿ ನೋಡಬಹುದಾಗಿರುತ್ತೆ. ಸೊ ಕ್ವೆಶ್ಚನ್ ನಂಬರ್ 7. ಸೊ ಭಾರತದ ಮೇಘಾಲಯದಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡ ಪಕ್ಷಿ ಪ್ರಭೇದದ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಬರ್ಡ್ ಸ್ಪೀಶೀಸ್ ದಟ್ ಹ್ಯಾಸ್ ಬೀನ್ ಸೈಟೆಡ್ ಫಾರ್ ದ ವೆರಿ ಫಸ್ಟ್ ಟೈಮ್ ಇನ್ ಮೇಘಾಲಯ ಇಂಡಿಯಾ? ಸೊ ಮೇಘಾಲಯದಲ್ಲಿ ಈ ಕೆಳಗೆ ಇರ್ತಕ್ಕಂಥ ಚೈನೀಸ್ ವಿವಿಡ್ ಅಂತ ಕರಿತೇವೆ. ಸೊ ಚೈನೀಸ್ ಇದನ್ನ ವಿವಿಡ್ ಅಂತ ಕರಿತೇವೆ. ಸೊ ಚೈನೀಸ್ ವಿವಿಡ್ ನೀಲ್ಟಾವಾ ಅಂತಕ್ಕಂಥ ಒಂದು ಪಕ್ಷಿ ನಮ್ಮ ಭಾರತ ದೇಶದ ಮೇಘಾಲಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಣಿಸಿಕೊಂಡಿರ್ತಕ್ಕಂಥ ಪಕ್ಷಿ ಆಗಿರುತ್ತೆ. ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಮುಂಚೆ ಎಲ್ಲೂ ಇರಲಿಲ್ಲ, ಇದೇ ಮೊಟ್ಟ ಮೊದಲ ಬಾರಿಗೆ ಕಾಣಿಸಿಕೊಂಡಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಈ ಒಂದು ಬರ್ಡ್ ಎಲ್ಲಿದೆ? ಎಂಡೆಮಿಕ್ ಅಂದ್ರೆ ಸ್ಥಳೀಯವಾಗಿ ಇದನ್ನ ನಾವೆಲ್ಲಿ ನೋಡಬಹುದು ಅಂದ್ರೆ ಸೌತ್ ಈಸ್ಟ್ ಏಷ್ಯಾ ಅಥವಾ ಆಗ್ನೇಯ ಏಷ್ಯಾಕ್ಕೆ ಸ್ಥಳೀಯವಾಗಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಮೇಘಾಲಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಪಾಟ್ ಆಗಿರುತ್ತೆ. ಸೊ ಈ ಒಂದು ಪಕ್ಷಿಯ IUCN ಸ್ಟೇಟೆಡ್ ಬಂದು ಲೀಸ್ಟ್ ಕನ್ಸರ್ನ್ ಅಥವಾ ಕಡಿಮೆ ಕಾಳಜಿಯನ್ನ ಹೊಂದಿರತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಇದರ ಆವಾಸ ಸ್ಥಾನ ಮತ್ತೆ ಅದರ ನಡವಳಿಕೆ ಅಥವಾ ಬಿಹೇವಿಯರ್ ಅನ್ನ ನಾವು ನೋಡೋದಾದ್ರೆ ಸೊ ಇದು ಸಬ್ ಟ್ರಾಪಿಕಲ್ ಮತ್ತೆ ಮಾಂಟನೆ ಫಾರೆಸ್ಟ್ ಗಳಲ್ಲಿ ಇದಿರುತ್ತೆ. ಅಂದ್ರೆ ಸೊ 800ರಿಂದ 1800 ಮೀಟರ್ಗಳಷ್ಟು ಎತ್ತರದಲ್ಲಿರ್ತಕ್ಕಂಥ ಉಪೋಷ್ಣ ಮತ್ತೆ ಮಲೆನಾಡಿನ ಕಾಡುಗಳಲ್ಲಿ ಮಾಂಟೆನೆ ಅಥವಾ ಬೆಟ್ಟದ ಕಾಡುಗಳಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಇದಕ್ಕೆ ಒಂದು ಫೋರೇಜಿಂಗ್ ಬಿಹೇವಿಯರ್ ಅಂದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಫೋರೇಜಿಂಗ್ ಅಂದ್ರೆ ಮೇವನ್ನ ಹುಡುಕ್ತಕ್ಕಂಥ ಒಂದು ವಿಶೇಷವಾದ ಗುಣವನ್ನ ಹೊಂದಿರುತ್ತೆ. ಸೊ ಆಕ್ಟಿವ್ಲಿ ಸರ್ಚಿಂಗ್ ಫಾರ್ ದಿ ಇನ್ಸೆಕ್ಟ್ಸ್ ಮತ್ತೆ ಸ್ಮಾಲ್ ಇನ್ವರ್ಟಿಬ್ರೇಟ್ಸ್ ಅಂದ್ರೆ ಚಿಕ್ಕ ಚಿಕ್ಕ ಕೀಟಗಳನ್ನ ಹುಡುಕ್ತಕ್ಕಂಥ ಒಂದು ವಿಶೇಷವಾದ ಗುಣವನ್ನ ಹೊಂದಿರತಕ್ಕಂಥ ಒಂದು ಪಕ್ಷಿ ಇದಾಗಿರುತ್ತೆ. ಸೊ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಅದರ್ ಬರ್ಡ್ ಸ್ಪೀಶೀಸ್ ಅಂದ್ರೆ ಬೇರೆ ಪಕ್ಷಿ ಜಾತಿಗಳೊಂದಿಗೆ ಇರತಕ್ಕಂಥ ಒಂದು ಪಕ್ಷಿ ಇದಾಗಿರುತ್ತೆ. ಸೊ ಪೊಟೆನ್ಷಿಯಲಿ ಇಂಟರ್ ಸ್ಪೆಸಿಫಿಕ್ ಇಂಟರಾಕ್ಷನ್ಸ್ ವಿತ್ ಇನ್ ದಿ ಇಕೋಸಿಸ್ಟಮ್ ಅಂದ್ರೆ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಸೊ ಸಂವಹನಗಳನ್ನ ಸೂಚಿಸ್ತಕ್ಕಂಥ ಅಂದ್ರೆ ಬಿಕಾಸ್ ಇಟ್ ಲೀವ್ಸ್ ವಿತ್ ಸಮ್ ಅದರ್ ಬರ್ಡ್ಸ್. ಸೊ ಅದೇನ್ ಮಾಡುತ್ತೆ ಅಂದ್ರೆ ಇಟ್ ಶೋಸ್ ಕಮ್ಯುನಿಕೇಶನ್ ವಿತ್ ಇನ್ ದಿ ಒನ್ ಪರ್ಟಿಕ್ಯುಲರ್ ಇಕೋಸಿಸ್ಟಮ್ ಅಲ್ಲಿ ನಡೀತಕ್ಕಂಥ ಒಂದು ಸಂವಹನವನ್ನ ಸೂಚಿಸ್ತಕ್ಕಂಥ ಒಂದು ಪಕ್ಷಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಸೊ ಭಾರತದಿಂದ ವಿಶ್ವಸಂಸ್ಥೆಗೆ ಮೊದಲ ಮಹಿಳಾ ರಾಯಭಾರಿ ಯಾರು? who was the first female ambassador to United Nations from India? ಅಂದರೆ ನಮ್ಮ ಭಾರತ ದೇಶದಿಂದ ಸೊ ನಮ್ಮ ಭಾರತ ದೇಶವನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಅಂದರೆ ವಿಶ್ವಸಂಸ್ಥೆಯಲ್ಲಿ ನಮ್ಮನ್ನು ಪ್ರತಿನಿಧಿಸಲಿಕ್ಕೆ ನಮ್ಮ ಭಾರತ ದೇಶದಿಂದ ಆಯ್ಕೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಮಹಿಳಾ ಅಂಬಾಸಿಡರ್ ಅಥವಾ ಪ್ರತಿನಿಧಿ ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರುಚಿರಾ ಕಾಂಬೋಜ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಇವರು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದರೆ ಇಂಡಿಯಾಸ್ ಫಸ್ಟ್ ಫೀಮೇಲ್ UN ambassador ರಿಟೈರ್ಸ್ ಆಫ್ಟರ್ 35 ಇಯರ್ಸ್ ಅಂದರೆ 35 ವರ್ಷಗಳ ನಂತರ ಸೊ ಯುನೈಟೆಡ್ ನೇಷನ್ಸ್ಗೆ ನಮ್ಮ ಭಾರತ ದೇಶದ ರಾಯಭಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಈ ಮಹಿಳೆ 35 ವರ್ಷಗಳ ನಂತರ ಸೊ ಈಗ ನಿವೃತ್ತರಾಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಅವರ ಹೆಸರನ್ನ ನೆನ್ಪಿಟ್ಕೊಳ್ಳಿ, ರುಚಿರಾ ಕಾಂಬೋಜ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಇವರು UN ಅಂಬಾಸಿಡರ್ ರೆಪ್ರೆಸೆಂಟಿಂಗ್ ಇಂಡಿಯಾ ಅಟ್ ದಿ ಯುನೈಟೆಡ್ ನೇಷನ್ಸ್. ಸೊ ನಮ್ಮ ಭಾರತ ದೇಶವನ್ನ ವಿಶ್ವಸಂಸ್ಥೆಯಲ್ಲಿ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಮಹಿಳೆಯಾಗಿ ತಮ್ಮ 35 ವರ್ಷದ ಕೆರಿಯರ್ ಅನ್ನ
ಈಗ ಅಂತ್ಯಗೊಳಿಸಿರ್ತಾರೆ. ಸೊ ಅಡ್ವೊಕೇಟ್ಸ್ ಫಾರ್ ದಿ ಇಂಡಿಯಾಸ್ ಇಂಟರ್ಸೆಕ್ಸ್ ಪಾರ್ಟಿಸಿಪೇಟ್ಸ್ ಇನ್ ಗ್ಲೋಬಲ್ ಡಿಸ್ಕಷನ್ಸ್ ಅಂಡ್ ಕಾಂಟ್ರಿಬ್ಯೂಟ್ಸ್ ಟು ಇಂಟರ್ನ್ಯಾಷನಲ್ ಕೋಆಪರೇಷನ್ಸ್. ಅಂದರೆ ಇವ್ರು ಮಾಡಿರ್ತಕ್ಕಂಥ ಕೆಲವೊಂದು ಅಥವಾ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂದರೆ, ಸೊ ಭಾರತದ ಹಿತಾಸಕ್ತಿಗಳನ್ನು ವಿಶ್ವಸಂಸ್ಥೆಯಲ್ಲಿ ಪ್ರತಿಪಾದಿಸ್ತಕ್ಕಂಥದ್ದು, ಅದಾದಮೇಲೆ ಜಾಗತಿಕ ಚರ್ಚೆಗಳಲ್ಲಿ ಭಾರತದ ಪರವಾಗಿ ಭಾಗವಹಿಸ್ತಕ್ಕಂಥದ್ದು, ಮತ್ತು ಅಂತಾರಾಷ್ಟ್ರೀಯ ಸಹಕಾರಕ್ಕೆ ಕೊಡುಗೆ ನೀಡ್ತಕ್ಕಂಥದ್ದು. ಸೊ ಇವರಿಗೆ ನೀಡಿದ್ದಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಅಥವಾ ಜವಾಬ್ದಾರಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಸೊ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಿಗ್ ಬುಚರಿಂಗ್ ಎಂದರೆ ಏನು? ಸೊ ವಾಟ್ ಡಸ್ ಪಿಗ್ ಬುಚರಿಂಗ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೋಸದ ಹೂಡಿಕೆ ಸಲಹೆಗಳನ್ನು ಒಳಗೊಂಡ ಅತ್ಯಾಧುನಿಕ ಆನ್ಲೈನ್ ಹಗರಣ. ಸೊ ಸೊಫಿಸ್ಟಿಕೇಟೆಡ್ ಆನ್ಲೈನ್ ಸ್ಕೀಮ್ ಇನ್ವಾಲ್ವಿಂಗ್ ಫ್ರಾಡುಲೆಂಟ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್. ಅಂದರೆ ಈ ಒಂದು ಕಾನ್ಸೆಪ್ಟನ್ನು ನಾವೇನಂತ ಕರಿತೀವಿ ಅಂದರೆ, ಇಲ್ಲಿ ನೋಡಿ, ಪಿಗ್ ಬುಚರಿಂಗ್ ಅಂತ ಕರಿತೇವೆ. ಸೊ ಪಿಗ್ ಬುಚರಿಂಗ್ ಅಂದರೆ, ಸೊ ಎಂಟೈರ್ ಆರ್ಟಿಕಲನ್ನು ಒಂದೇ ಒಂದು ಪಾಯಿಂಟಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಒಂದು ಪಿಗ್ ಬುಚರಿಂಗ್ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಇದು ಕೂಡ ಒನ್ ಟೈಪ್ ಆಫ್ ಫಿಶಿಂಗ್ ಆಗಿರುತ್ತೆ. ಸೊ ನಾನು ಇಷ್ಟೊತ್ತು ಕೂಡ ಈ ಒಂದು ಸೈಬರ್ ಅಟ್ಯಾಕ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ, ಬಟ್ ಇದು ನೇರವಾಗಿ ಸೈಬರ್ ಅಟ್ಯಾಕ್ ಆಗಿರೋದಿಲ್ಲ, ಇದೊಂಥರ ಪರ್ಸನಲ್ ಅಟ್ಯಾಕ್ ಆಗಿರುತ್ತೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ರೊಮ್ಯಾಂಟಿಕ್ ರಿಲೇಷನ್ಗೆ ಇನ್ವೈಟ್ ಮಾಡ್ತಾರೆ. ಅಂದರೆ ಸೊ ಮಹಿಳೆ ಆಗಿರ್ಬೋದು ಅಥವಾ ಪುರುಷನಾಗಿರ್ಬೋದು, ಸೊ ದೇ ಇನ್ವೈಟ್ ಯು ಟು ಒನ್ ರೊಮ್ಯಾಂಟಿಕ್ ರಿಲೇಷನ್ಶಿಪ್. ಸೊ ಒಂದ್ಸತಿ ಆ ಒಂದು ರಿಲೇಷನ್ಶಿಪ್ಗೆ ಎಂಟರ್ ಆದಾಗ, ಸೊ ಕೆಲ ದಿನಗಳ ಕಾಲ ನಮ್ಮ ಜೊತೆಗೆ ಒಂದು ಟ್ರಸ್ಟ್ ಅಥವಾ ನಂಬಿಕೆಯನ್ನ ಬೆಳೆಸ್ಕೊಳ್ತಾರೆ. ಸೊ ಇನಿಷಿಯಲಿ ನಮ್ಮನ್ನ ಕೆಲವೊಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ಗೆ ಅವರು ಇನ್ವೈಟ್ ಮಾಡ್ತಾರೆ. ಆ ಒಂದು ಇನ್ವೆಸ್ಟ್ ಪ್ಲಾನ್ಗಳಲ್ಲಿ ಇನಿಷಿಯಲಿ ನಮಗೆ ಪ್ರಾಫಿಟ್ ಬರೋ ಥರ ನಮ್ಮ ಜೊತೆ ಇರ್ತಕ್ಕಂಥ ಒಂದು ಅವರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಕ್ಕಂಥ ಒಂದು ಕಂಪನೀಸ್ ಜೊತೆ ಇನಿಷಿಯಲಿ ಪ್ರಾಫಿಟ್ ಬರೋ ಥರ ನಮಗೆ ಪ್ರೊಜೆಕ್ಟ್ ಮಾಡ್ತಾರೆ. ಸೊ ಯಾವಾಗ ನಮಗೆ ಆ ಒಂದು ನಂಬಿಕೆ ಬರುತ್ತೆ, ಸೊ ಇನಿಷಿಯಲಿ ಒನ್ಸ್ ವಿ ಸ್ಟಾರ್ಟ್ ಅರ್ನಿಂಗ್ ದ ಪ್ರಾಫಿಟ್, ನಮಗೆ ಒಂದು ಕಾನ್ಫಿಡೆನ್ಸ್ ಅವ್ರ ಮೇಲೆ ಡೆವಲಪ್ ಆಗುತ್ತೆ. ಸೊ ಅದಾದ್ಮೇಲೆ ಒಂದಿನ ಸೊ ನಮ್ಮ ಹತ್ರ ಬಿಗ್ ಇನ್ವೆಸ್ಟ್ಮೆಂಟ್ ಅನ್ನ ಒಂದ್ ಕಡೆ ಮಾಡಿಸ್ತಾರೆ. ಸೊ ಆ ಒಂದು ಇನ್ವೆಸ್ಟ್ಮೆಂಟ್ ನಮಗೆ ಫ್ರಾಡುಲೆಂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಆ ವ್ಯಕ್ತಿ ನಮ್ಮ ಕೈಗೆ ಸಿಗೋದಿಲ್ಲ. ಸೊ ವಿ ವಿಲ್ ಬಿ ಫೈನಲಿ ಲೂಸಿಂಗ್ ದಟ್ ಮನಿ. ಸೊ ಆ ರೀತಿಯ ಒಂದು ಫ್ರಾಡ್ ಅಥವಾ ಫ್ರಾಡುಲೆಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪಿಗ್ ಬುಚರಿಂಗ್ ಅಂತ ಕರಿತೇವೆ. ಸೊ ಈ ಪಿಗ್ ಬುಚರಿಂಗ್ ಅನ್ನ ಸೊ ಪ್ರಮುಖವಾಗಿ ಒಂದು ಹ್ಯೂಮನ್ ಟ್ರಾಫಿಕಿಂಗ್ ಆಗಿರ್ತಾರೆ. ಸೊ ಫೋರ್ಸಿಂಗ್ ಹ್ಯೂಮನ್ ಟ್ರಾಫಿಕಿಂಗ್ ವಿಕ್ಟಿಮ್ಸ್ ಇನ್ ದಿ ಸೌತ್ ಈಸ್ಟ್ ಏಷ್ಯಾ ಟು ಪರ್ಪೆಟ್ರೇಟ್ ದೆಮ್ ಅಗೇನ್ಸ್ಟ್ ದೇರ್ ವಿಲ್. ಅಂದರೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಅಥವಾ ಆಗ್ನೇಯ ಏಷ್ಯಾದಲ್ಲಿ ಮಾನವ ಕಳ್ಳ ಸಾಗಾಣಿಕೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಸೊ ಈ ರೀತಿಯಾಗಿ ಬಲಿಪಶುಗಳಾಗಿ ಮಾಡ್ತಾ ಇರ್ತಕ್ಕಂಥದ್ದನ್ನು ಸೊ ಈ ಒಂದು ಇದು ಪಿಗ್ ಬುಚರಿಂಗ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಇದು ಪ್ರಮುಖವಾಗಿ ಹುಟ್ಟಿಕೊಂಡಿರ್ತಕ್ಕಂಥದ್ದು ಚೀನಾದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ಮೋಸದ ಒಂದು ವಂಚನೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಲಿಂಗ ಸಂವೇದನೆ ಕುರಿತು ಸುಪ್ರೀಂ ಕೋರ್ಟ್ ಪುನರ್ರಚಿಸಿದ ಸಮಿತಿಯ ಅಧ್ಯಕ್ಷರ ಹೆಸರೇನು? ಹೂ ಇಸ್ ದಿ ಚೇರ್ಪರ್ಸನ್ ಆಫ್ ದಿ ಸುಪ್ರೀಂ ಕೋರ್ಟ್ ರೀಕಾನ್ಸ್ಟಿಟ್ಯೂಷನ್ ಕಮಿಟಿ ಆನ್ ಜೆಂಡರ್ ಸೆನ್ಸಿಟೈಸೇಷನ್? ಅಂದರೆ ಸುಪ್ರೀಂ ಕೋರ್ಟ್ನ ವ್ಯಾಪ್ತಿಯಲ್ಲಿ ಈ ಒಂದು ಲಿಂಗ ಸಂವೇದನೆಗೆ ಸಂಬಂಧಪಟ್ಟಂತೆ ಸೊ ಒಂದು ಸಮಿತಿಯನ್ನು ಸ್ಥಾಪನೆ ಮಾಡಿರ್ತಾರೆ ಫಾರ್ ದ ವೆರಿ ಫಸ್ಟ್ ಟೈಮ್. ಸೊ ಇದರ ಅಧ್ಯಕ್ಷರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯಾಯಮೂರ್ತಿ ಹೀಮಾ ಕೋಹ್ಲಿ ಅಥವಾ ಜಸ್ಟಿಸ್ ಹೀಮಾ ಕೋಹ್ಲಿ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದರೆ, ಸುಪ್ರೀಂ ಕೋರ್ಟ್ ರೀಕಾನ್ಸ್ಟಿಟ್ಯೂಟ್ಸ್ ಕಮಿಟಿ ಆನ್ ಜೆಂಡರ್ ಸೆನ್ಸಿಟೈಸೇಷನ್ ಅಂದರೆ ಸುಪ್ರೀಂ ಕೋರ್ಟ್ ಲಿಂಗ ಸಂವೇದನೆಯ ಸಮಿತಿಯನ್ನು ಪುನರ್ರಚಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಸುದ್ದಿ ಆಗಿರುತ್ತೆ. ಸೊ ರೀಕಾನ್ಸ್ಟಿಟ್ಯೂಟಿಂಗ್ ಇಟ್ಸ್ ಜೆಂಡರ್ ಸೆನ್ಸಿಟೈಸೇಷನ್ ಅಂಡ್ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂದರೆ ಲಿಂಗ ಸಂವೇದನೆ ಮತ್ತೆ ಆಂತರಿಕ ದೂರುಗಳು, ನಾಟ್ ಫಾರ್ ಔಟ್ಸೈಡರ್ಸ್, ವಿತ್ ಇನ್ ದೆಮ್ಸೆಲ್ಸ್, ಆಂತರಿಕ ದೂರುಗಳನ್ನು ವಿಲೇವಾರಿ ಮಾಡಲಿಕ್ಕೆ ಒಂದು ಸಮಿತಿಯನ್ನ ಪುನರ್ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ರೀಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥದ್ದು ಜೂನ್ 1, 2024 ಆಗಿರುತ್ತೆ. ಸೊ ಕಮಿಟಿಯ ಚೇರ್ಪರ್ಸನ್ ಅಥವಾ ಅಧ್ಯಕ್ಷರನ್ನ ನಾವು ಹೀಮಾ ಕೋಹ್ಲಿ ಅಂತ ಕರಿತೇವೆ. ಸೊ ಟೋಟಲ್ ಇದರಲ್ಲಿ 12 ಸದಸ್ಯರನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಫ್ರಮ್ ವೇರಿಯಸ್ ಫೀಲ್ಡ್ಸ್ ಅಂದರೆ 12 ಸದಸ್ಯರುಗಳು ಬೇರೆ ಬೇರೆ ಕ್ಷೇತ್ರಗಳಿಗೆ ಸೇರಿರ್ತಕ್ಕಂಥ 12 ಸದಸ್ಯರುಗಳನ್ನ ಈ ಒಂದು ಕಮಿಟಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಏನಕ್ಕೆ ಈ ಒಂದು ಕಮಿಟಿಯನ್ನ ಮಾಡಿರ್ತಾರೆ ಅಂದ್ರೆ, ಟು ಪ್ರಮೋಟ್ ಜೆಂಡರ್ ಸೆನ್ಸಿಟೈಸೇಷನ್, ಅಡ್ರೆಸಿಂಗ್ ಇಂಟರ್ನಲ್ ಕಂಪ್ಲೇಂಟ್ಸ್, ಎನ್ಶೋರ್ ಸೇಫ್ ಅಂಡ್ ರೆಸ್ಪೆಕ್ಟ್ಫುಲ್ ಎನ್ವೈರನ್ಮೆಂಟ್ ವಿತ್ ಇನ್ ದಿ ಸುಪ್ರೀಂ ಕೋರ್ಟ್. ಅಂದ್ರೆ ಸುಪ್ರೀಂ ಕೋರ್ಟ್ನ ಒಳಗಡೆ ಸೊ ಮಹಿಳೆಯರಿಗಾಗಿ ಒಂದು ಸುರಕ್ಷಿತವಾಗಿರ್ತಕ್ಕಂಥ ಪರಿಸರವನ್ನ ಎನ್ಶೋರ್ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಕಮಿಟಿಯನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇಟ್ ಶೋಸ್ ದಿ ಕಮಿಟ್ಮೆಂಟ್ ಟು ಫಾಸ್ಟರಿಂಗ್ ಅ ವರ್ಕ್ ಪ್ಲೇಸ್ ದಟ್ ವ್ಯಾಲ್ಯೂಸ್ ಈಕ್ವಾಲಿಟಿ, ರೆಸ್ಪೆಕ್ಟ್ ಅಂಡ್ ಡಿಗ್ನಿಟಿ ಫಾರ್ ಆಲ್. ಅಂದ್ರೆ ಪ್ರತಿಯೊಬ್ಬರಿಗೂ ಸಮಾನತೆ, ಒಂದು
ಡಿಗ್ನಿಟಿ. ಸೊ ಇವೆಲ್ಲವನ್ನ ಎನ್ಶ್ಯೂರ್ ಮಾಡುವ ಉದ್ದೇಶದಿಂದ ಸೊ ಈ ಒಂದು ಕಮಿಟಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 11. ಸೊ ಜಿಬ್ರಾಲ್ಟರ್ ಜಲಸಂಧಿ ಎಲ್ಲಿದೆ? ಸೊ ವೇರ್ ಈಸ್ ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಇದನ್ನ ಸ್ಪೇನ್ ಮತ್ತೆ ಮೊರಾಕೋ ನಡುವೆ ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ಸ್ಪೇನ್ ಅಂಡ್ ಮೊರಾಕೋ. ಸೊ ಈ ಒಂದು ಜಿಬ್ರಾಲ್ಟರ್ ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣವೇನು? ಸೊ ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಆರ್ಕಸ್ ಅಂತ ಕರಿತೇವೆ. ಆರ್ಕಸ್ ಅಂದ್ರೆ ಗ್ರೂಪ್ ಆಫ್ ವೇಲ್ಸ್, ಅಂದರೆ ತಿಮಿಂಗಲಗಳ ಒಂದು ಗುಂಪು. ಬಟ್ ಈ ಒಂದು ತಿಮಿಂಗಲಗಳು ಅಟ್ಯಾಕ್ ಮಾಡ್ತಕ್ಕಂಥ ಒಂದು ತಿಮಿಂಗಲಗಳಾಗಿರ್ತವೆ. ಸೊ ಈ ಒಂದು ತಿಮಿಂಗಲಗಳು ಈ ಆಚ್ ಅಥವಾ ಒಂದು ದೋಣಿಯನ್ನು ಅಟ್ಯಾಕ್ ಮಾಡಿರ್ತವೆ. ಆ ಒಂದು ದೋಣಿಯನ್ನು ಅಟ್ಯಾಕ್ ಮಾಡಿರ್ತಕ್ಕಂಥ ಪ್ರದೇಶ ಯಾವುದು ಅಂದರೆ ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ನಲ್ಲಿ ಈ ಒಂದು ಅಟ್ಯಾಕ್ ಮಾಡಿರುವ ಕಾರಣದಿಂದ ಆ ದೋಣಿ ಸಂಪೂರ್ಣವಾಗಿ ಮುಳುಗಿ ಹೋಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಈ ಒಂದು ಅಲ್ಲಿ ಮೋರ್ ದೆನ್ ದಿಸ್ ನಾವು ಜಾಸ್ತಿ ಈ ಜಿಬ್ರಾಲ್ಟರ್ ಸ್ಟ್ರೇಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಬರೋಣ. ಬಿಕಾಸ್ ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿರ್ತಾರೆ. ಬಟ್ ಇದ್ರೆ ಆರ್ಕಸ್ ಅಂತಕ್ಕಂಥದ್ರ ಒಂದು ಮೀನಿಂಗ್ ಅನ್ನು ತಿಳ್ಕೊಳ್ಳಿ. ಆಸ್ಕರ್ಸ್ ಅಂದ್ರೆ ಗ್ರೂಪ್ ಆಫ್ ವೇಲ್ಸ್, ಅಂದ್ರೆ ತಿಮಿಂಗಳಗಳ ಒಂದು ಗುಂಪನ್ನ ನಾವೇನಂತ ಕರಿತೀವಿ ಅಂದ್ರೆ ಸೊ ಆರ್ಕಸ್ ಅಂತ ಕರಿತೇವೆ. ಸೊ ಅಪ್ಡೇಟ್ ಏನು ಅಂದ್ರೆ ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ ನಲ್ಲಿ ಸೈಲಿಂಗ್ ಆಚ್ ಅಂದ್ರೆ ಹೋಗ್ತಾ ಇರ್ತಕ್ಕಂಥ ಒಂದು ಆ ದೋಣಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಆಲ್ಬುರಾನ್ ಕಾಗ್ನಾಕ್ ಅಂತ ಕರಿತೇವೆ. ಸೊ ಇದನ್ನ ಒಂದು ಅಲ್ಲಿರ್ತಕ್ಕಂಥ ಆರ್ಕಸ್ ಅಥವಾ ಸೊ ಗ್ರೂಪ್ ಆಫ್ ಕಿಲ್ಲರ್ ವೇಲ್ಸ್ ಅಂತ ಕರಿತೇವೆ. ಅಂದ್ರೆ ಕೊಲೆ ಮಾಡ್ತಕ್ಕಂಥ ತಿಮಿಂಗಲಗಳು ಅದನ್ನ ಅಟ್ಯಾಕ್ ಮಾಡಿ ಸೊ ಮುಳುಗಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಇಟ್ ಇಸ್ ಅ ನ್ಯಾರೋ ವಾಟರ್ ವೇ, ಅಂದ್ರೆ ಇದು ದೊಡ್ಡದಾಗಿರ್ತಕ್ಕಂಥ ಒಂದು ಜಲಸಂಧಿ ಆಗಿರೋದಿಲ್ಲ, ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಒಂದು ಜಲಮಾರ್ಗವಾಗಿರುತ್ತೆ. ಸೊ ದಿಸ್ ಇಸ್ ಕನೆಕ್ಟಿಂಗ್ ಮೆಡಿಟೇರಿಯನ್ ಸೀ ಟು ಅಟ್ಲಾಂಟಿಕ್ ಓಷನ್. ಸೊ ಮೆಡಿಟೇರಿಯನ್ ಸಮುದ್ರವನ್ನ ಅಟ್ಲಾಂಟಿಕ್ ಸಾಗರಕ್ಕೆ ಸಂಪರ್ಕ ಮಾಡ್ತಕ್ಕಂಥ ಒಂದು ಸ್ಟ್ರೇಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಜಿಬ್ರಾಲ್ಟರ್ ಜಲಸಂಧಿ ಅಂತ ಕರಿತೇವೆ. ಸೊ ಇಟ್ ಈಸ್ ಲೊಕೇಟೆಡ್ ದಿ ಸದರ್ನ್ ಟಿಪ್ ಆಫ್ ದಿ ಐಬೇರಿಯನ್ ಪೆನಿನ್ಸುಲಾ, ಅಂದ್ರೆ ಐಬೇರಿಯನ್ ಪರ್ಯಾಯ ದ್ವೀಪದಲ್ಲಿ ದಕ್ಷಿಣದ ತುದಿಯಲ್ಲಿರ್ತಕ್ಕಂಥ ಒಂದು ಸ್ಟ್ರೇಟ್ ಅನ್ನ ನಾವು ಜಿಬ್ರಾಲ್ಟರ್ ಅಂತ ಕರಿತೇವೆ. ಸೊ ಅದರ ಮ್ಯಾಪ್ ಅಲ್ಲಿ ನೀವು ನೋಡಿದ್ರೆ ನಿಮಗೆ ಹೆಚ್ಚಾಗಿ ಕ್ಲಾರಿಟಿ ಬರುತ್ತೆ. ಸೊ ಈ ಭಾಗದಲ್ಲಿ ಹಿಯರ್ ವಿ ಕ್ಯಾನ್ ಸಿ ಯುರೋಪ್, ಹಿಯರ್ ವಿ ಕ್ಯಾನ್ ಸಿ ಆಫ್ರಿಕಾ. ಸೊ ಈ ಭಾಗದಲ್ಲಿ ನಾವು ಜಿಬ್ರಾಲ್ಟರ್ ಜಲಸಂಧಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಜಿಬ್ರಾಲ್ಟರ್ ಜಲಸಂಧಿಯನ್ನ ನಾವು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಸೈಡ್ ಐ ಕ್ಯಾನ್ ಸಿ ಸ್ಪೇನ್ ಅಂಡ್ ದಿಸ್ ಸೈಡ್ ಐ ಕ್ಯಾನ್ ಸಿ ಮೊರಾಕೋ. ಸೊ ಬಿಟ್ವೀನ್ ಸ್ಪೇನ್ ಅಂಡ್ ಮೊರಾಕೋ ಇರ್ತಕ್ಕಂಥ ಒಂದು ಜಲಸಂಧಿಯನ್ನ ನಾವು ಜಿಬ್ರಾಲ್ಟರ್ ಅಂತ ಕರಿತೇವೆ. ಸೊ ಇದಕ್ಕೆ ಜಿಬ್ರಾಲ್ಟರ್ ಅಂತ ಏನಕ್ಕೆ ನಾಮಕರಣ ಮಾಡಿರ್ತಾರೆ ಅಂದ್ರೆ ಸ್ಪೇನ್ನ ಈ ಒಂದು ರೆಡ್ ಸ್ಪಾಟ್ ಅನ್ನ ನೀವು ಏನ್ ನೋಡ್ತಾ ಇದ್ದೀರಾ, ಈ ಪ್ರದೇಶವನ್ನ ನಾವು ಜಿಬ್ರಾಲ್ಟರ್ ಅಂತ ಕರಿತೇವೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಪ್ರದೇಶ ಸ್ಪೇನ್ಗೆ ಸೇರಿರೋದಿಲ್ಲ, ಇದು ಯುಕೆಗೆ ಸೇರಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದೇ ಹೆಸರನ್ನ ಈ ಒಂದು ಜಲಸಂಧಿಗೆ ಇಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್, ಈ ಕಡೆ ನಾವು ಮೆಡಿಟೇರಿಯನ್ ಸಿ ಅನ್ನ ನೋಡ್ಬೋದು, ಈ ಕಡೆ ನಾವು ಅಟ್ಲಾಂಟಿಕ್ ಓಷನ್ ಅನ್ನ ನಾವು ನೋಡ್ಬೋದು. ಸೊ ಇವೆರಡನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಸ್ಟ್ರಾಟಜಿಕ್ ಪ್ಲೇಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಮಲಾಕಾ ಸ್ಟ್ರೇಟ್ ಹೇಗಿರುತ್ತೆ, ಅದೆಷ್ಟು ಪ್ರಮುಖವಾಗಿರುತ್ತೆ ನಮಗೆ ಕನೆಕ್ಟಿವಿಟಿಗೆ, ಸೊ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಒಂದು ಜಲಸಂಧಿಯನ್ನು ನಾವು ಜಿಬ್ರಾಲ್ಟರ್ ಸ್ಟ್ರೇಟ್ ಅಂತ ಕರಿತೇವೆ. ಸೊ ಇಲ್ಲಿ ಈ ಸ್ಪೇನ್ಗೆ ಸಂಬಂಧಪಟ್ಟಂತೆ ಈ ಕಡೆ ಒಂದು ಪ್ರದೇಶ ಇದೆ, ಇಲ್ಲಿ ನೋಡಿ, ಇದು ಮೊರಾಕೋಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶ. ಬಟ್ ಇಲ್ಲಿ ಒಂದು ವಿಶೇಷತೆ ಏನು ಅಂದರೆ ಸ್ಪೇನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶ ಇರುತ್ತೆ, ಅದನ್ನು ನಾವು ಸೇವ್ಟು ಅಂತ ಸೀವ್ಟಾ ಅಂತ ಕರಿತೇವೆ. ಸೀವ್ಟಾ ಈ ಕಡೆ ಇಲ್ಲ, ಸ್ಪೇನ್ ಕಡೆ ಇಲ್ಲ. ಸೊ ಇದು ಮೊರಾಕೋ ಕಡೆ ಇರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಗಿಬ್ರಾಲ್ಟರ್ UK ಎಲ್ಲೋ ಇದೆ, ಸೊ UKಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಸ್ಪೇನ್ಗೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಪ್ರದೇಶವನ್ನು ನಾವು ಮೊರಾಕೋದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದನ್ನು ನಾವು ಮೆಲೀಲಾ ಅಂತ ಕರಿತೇವೆ. ಸೊ ಮೆಲೀಲಾ ಅಂತಕ್ಕಂಥ ಒಂದು ಪ್ರದೇಶವನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ ಸಪರೇಟ್ ಸ್ಪೇನ್ ಇನ್ ಯುರೋಪ್ ಅಂಡ್ ಮೊರಾಕೋ ಇನ್ ನಾರ್ತ್ ಆಫ್ರಿಕಾ. ಅಂದರೆ ಸ್ಪೇನನ್ನು ಯುರೋಪ್ನ ಸ್ಪೇನನ್ನು ಮತ್ತು ಉತ್ತರ ಆಫ್ರಿಕಾದ ಮೊರಾಕೋವನ್ನು ಪ್ರತ್ಯೇಕ ಮಾಡ್ತಕ್ಕಂಥ ಒಂದು ಜಲಸಂಧಿ ಆಗಿರುತ್ತೆ. ಸೊ ಇದು ಸರಿಸುಮಾರು 13 ಕಿಲೋಮೀಟರ್ಸ್ ಅನ್ನು ಹೊಂದಿರುತ್ತೆ ವೈಡ್, ಅಂದರೆ ಅದರ ಅಗಲ 13 ಕಿಲೋಮೀಟರ್ ಇರುತ್ತೆ. ಸೊ ಅದಾದಮೇಲೆ ಇದು ಕ್ರೂಷಿಯಲ್ ಮೆರಿಟೈಮ್ ರೂಟ್ ಆಗಿರುತ್ತೆ. ಅಂದರೆ ಈ ಒಂದು ಜಲಸಂಧಿ ಇಲ್ದಿದ್ರೆ ಸೊ ಮೆಡಿಟೇರಿಯನ್ ಸೀಗೆ ಮತ್ತು ಅಟ್ಲಾಂಟಿಕ್ ಓಷನ್ಗೆ ಸೊ ಅಲ್ಲಿಂದ ಯಾವುದೇ ರೀತಿಯ ಕನೆಕ್ಟಿವಿಟಿ ಇರಲಿಲ್ಲ. ಸೊ ಇಟ್ ಈಸ್ ಅ ಗೇಟ್ ವೇ ಬಿಟ್ವೀನ್ ದಿ ಮೆಡಿಟೇರಿಯನ್ ಆ್ಯಂಡ್ ಅಟ್ಲಾಂಟಿಕ್, ಅಲೋಯಿಂಗ್ ಶಿಫ್ಟ್ ಟು ಟ್ರಾವೆಲ್ ಬಿಟ್ವೀನ್ ದೀಸ್ ಟು ಮೇಜರ್ ಬಾಡೀಸ್. ಸೊ ಇವೆರಡು ಜಲಮೂಲಗಳೇನಿರ್ತವೆ, ಸೊ ಇವುಗಳ ಮಧ್ಯ ಹಡಗುಗಳು ಟ್ರಾವೆಲ್ ಮಾಡಲಿಕ್ಕೆ ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಜಲಸಂಧಿ ಆಗಿರುತ್ತೆ. ಸೊ ಇದನ್ನು ನಾವು ಪಿಲ್ಲರ್ಸ್ ಆಫ್ ಹರ್ಕ್ಯುಲಿಸ್ ಅಂತ ಕರಿತೇವೆ, ಹರ್ಕ್ಯುಲಿಸ್ನ ಕಂಬಗಳು ಅಂತ ಕರಿತಾ ಇದ್ದೇವೆ. ಸೊ
ಏನ್ಷಿಯಂಟ್ ಟೈಮ್ಸ್ಗಳಲ್ಲಿ ಅಂದರೆ ಪ್ರಾಚೀನ ಕಾಲದಲ್ಲಿ ದಿ ಸ್ಟ್ರೇಟ್ ವಾಸ್ ನೋನ್ ಆಸ್ ದಿ ಪಿಲ್ಲರ್ ಆಫ್ ಹ್ಯಾರ್ಕ್ಯುಲಿಸ್ ಅಂತ ಕರಿತೇವೆ. ಸೊ ಇದನ್ನ ಪಿಲ್ಲರ್ ಆಫ್ ಹ್ಯಾರ್ಕ್ಯುಲಿಸ್ ಅಂತ ಪುರಾತನ ಕಾಲದಲ್ಲಿ ಇದನ್ನ ಕರೀತಕ್ಕಂಥದ್ದು ಒಂದು ರೂಢಿಯಾಗಿರುತ್ತೆ. ಸೊ ಇದು ಒನ್ ಆಫ್ ದಿ ನಾರ್ದರ್ನ್ ಸೈಡ್ ಆಫ್ ದಿ ಸ್ಟ್ರೇಟ್ ಲೈಸ್ ಇನ್ ದಿ ಫೇಮಸ್ ಜಿಬ್ರಾಲ್ಟರ್ ರಾಕ್. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಜಿಬ್ರಾಲ್ಟರ್ ರಾಕ್ ಅಂತ ನಾವೇನು ಕರಿತೇವೆ. ಸೊ ಈ ಜಲಸಂಧಿಯ ಉತ್ತರ ಭಾಗದಲ್ಲಿ ನಾವು ಈ ಜಿಬ್ರಾಲ್ಟರ್ ರಾಕ್ ಅನ್ನ ಇರುವ ಕಾರಣದಿಂದ ಸೊ ಈ ಒಂದು ಜಲಸಂಧಿಗೆ ಜಿಬ್ರಾಲ್ಟರ್ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಜಿಬ್ರಾಲ್ಟರ್ ಇಸ್ ಅ ಬ್ರಿಟಿಷ್ ಓವರ್ ಟೆರಿಟರಿ. ಅಂದರೆ ನಾನು ಮ್ಯಾಪಲ್ಲಿ ತೋರಿಸಿದಾಗೆ ಜಿಬ್ರಾಲ್ಟರ್ ಅಂತಕ್ಕಂಥದ್ದು UK ಸಂಬಂಧಪಟ್ಟಿರ್ತಕ್ಕಂಥ ಬೇರೊಂದು ದೇಶದಲ್ಲಿರ್ತಕ್ಕಂಥ ಭೂಪ್ರದೇಶವಾಗಿರುತ್ತೆ. ಸೊ ಇದು ತುಂಬಾ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನ ಹೊಂದಿರುತ್ತೆ ಬಿಕಾಸ್ ಆಫ್ ಇಟ್ಸ್ ಲೊಕೇಶನ್. ಅಂದರೆ ಅದು ಇರ್ತಕ್ಕಂಥ ಒಂದು ಸ್ಥಳದ ಆಧಾರದ ಮೇಲೆ ಅತ್ಯಂತ ಹೆಚ್ಚಿನ ಒಂದು ಕಾರ್ಯತಂತ್ರದ ಮಹತ್ವವನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸ್ನಿಪೆಟ್ಸ್. ಇಂಡಿಯಾ ಜಾಯಿನ್ಸ್ USS ರೆಡ್ ಫ್ಲಾಗ್ ಏರ್ ಆ್ಯಂಡ್ ರಿಂಪ್ಯಾಕ್ ನೇವಲ್ ಎಕ್ಸಸೈಸ್. ಅಂದರೆ 2 ಎಕ್ಸಸೈಸಸ್ ನಡೀತಾ ಇದೆ. ಸೊ ಒಂದನ್ನು ರೆಡ್ ಫ್ಲಾಗ್ ಏರ್ ಅಂತ ಕರಿತೇವೆ, ಅಂದರೆ ಇದು ವಾಯುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಇನ್ನೊಂದು ರಿಂಪ್ಯಾಕ್, ಇದು ನಮ್ಮ ನೌಕಾ ಅಭ್ಯಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಎಕ್ಸಸೈಸ್ ಆಗಿರುತ್ತೆ. ಸೊ ಇವೆರಡರಲ್ಲೂ ನಮ್ಮ ಭಾರತ ದೇಶ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಂಡಿಯಾ ಹ್ಯಾಸ್ ಆಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಇನ್ 2 ಸಿಗ್ನಿಫಿಕೆಂಟ್ ಮಲ್ಟಿ ನ್ಯಾಷನಲ್, ಅಂದರೆ ಸಾಕಷ್ಟು ರಾಷ್ಟ್ರಗಳು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಎಕ್ಸಸೈಸ್ ಆಗಿರ್ತವೆ. ಸೊ ಈ ಎಕ್ಸಸೈಸಸ್ಗಳನ್ನು ಹೋಸ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಯುನೈಟೆಡ್ ಸ್ಟೇಟ್ಸ್ ಅಥವಾ US ಹೋಸ್ಟ್ ಮಾಡ್ತಾ ಇರ್ತಕ್ಕಂಥ ಅಭ್ಯಾಸಗಳಾಗಿರ್ತವೆ. ಸೊ ರೆಡ್ ಫ್ಲಾಗ್ ಏರ್ ಎಕ್ಸಸೈಸ್ ಅಲ್ಲಿ ನಮ್ಮ ಭಾರತ ದೇಶದ ರಫೇಲ್ ಫೈಟರ್ ಜೆಟ್ಸ್ಗಳನ್ನು ಸೊ ಈ ಒಂದು ಮಲ್ಟಿ ನ್ಯಾಷನಲ್ ಎಕ್ಸಸೈಸ್ನಲ್ಲಿ ನಮ್ಮ ಭಾರತ ದೇಶದಿಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಎಲ್ಲಿ ನಡೆಯುತ್ತೆ ಅಂದರೆ US-ನ ಅಲಾಸ್ಕಾದಲ್ಲಿ ನಡೀತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಟು ಪ್ರೊವೈಡ್ ಅಡ್ವಾನ್ಸ್ಡ್ ಏರಿಯಲ್ ಕಂಬ್ಯಾಟ್ ಟ್ರೈನಿಂಗ್ ಇನ್ ದಿ ಸಿಮ್ಯುಲೇಟೆಡ್ ಕಂಬ್ಯಾಟ್ ಎನ್ವೈರನ್ಮೆಂಟ್. ಅಂದರೆ ಸಿಮ್ಯುಲೇಟೆಡ್ ಯುದ್ಧ ಪರಿಸರದಲ್ಲಿ ಒಂದು ಅಭ್ಯಾಸವನ್ನು ಮಾಡುವ ಸಲುವಾಗಿ ಈ ಒಂದು ಎಕ್ಸಸೈಸ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಎರಡನೇದನ್ನು ನಾವು ರಿಂಪ್ಯಾಕ್ ಅಂತ ಕರೀತೇವೆ. ಸೊ ರಿಂಪ್ಯಾಕ್ ಅಂತಕ್ಕಂಥದ್ದು ನೇವಲ್ ಅಥವಾ ಒಂದು ನೌಕಾ ಅಭ್ಯಾಸವಾಗಿರುತ್ತೆ. ಸೊ ಈ ಒಂದು ಅಭ್ಯಾಸದಲ್ಲಿ ನಮ್ಮ ಭಾರತ ದೇಶದ INS ಶಿವಾಲಿಕ್ ಈ ಒಂದು ಎಕ್ಸಸೈಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಯಾಕೆ ರಿಂಪ್ಯಾಕ್ ಅಂತ ಕರಿತೇವೆ ಅಂದರೆ, ಸೊ ಇಟ್ ಈಸ್ ಅ ಶಾರ್ಟ್ ಫಾರ್ ರಿಮ್ ಆಫ್ ದಿ ಪೆಸಿಫಿಕ್ ಅಂತ ಕರಿತೇವೆ. ಸೊ ರಿಂಪ್ಯಾಕ್ ಅಂದರೆ ರಿಮ್ ಆಫ್ ದಿ ಸ್ಪೆಸಿಫಿಕ್ ಆಗಿ ನಿಯೋಜನೆ ಮಾಡಿರ್ತಕ್ಕಂಥ ಒಂದು ಎಕ್ಸಸೈಸ್ ಆಗಿರುತ್ತೆ. ಸೊ ಇದನ್ನ ಎಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಹವಾಯಲ್ಲಿ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥ ಎಕ್ಸಸೈಸ್ ಆಗಿರುತ್ತೆ. ಸೊ ಈ ಒಂದು ಎಕ್ಸಸೈಸ್ ನಲ್ಲಿ Japanese Maritime Self-Defense Force, the US Navy and other partner navies participating. ಅಂದರೆ as I told you before, ಮಲ್ಟಿ ನ್ಯಾಷನಲ್ ಪಾರ್ಟಿಸಿಪೇಷನ್ ಆಗಿರುತ್ತೆ. ಬೇರೆ ಬೇರೆ ರಾಷ್ಟ್ರಗಳಿಂದ ಕೂಡ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ರಿಂಪ್ಯಾಕ್ ಬಗ್ಗೆ ಇನ್ನೊಂದು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಟ್ ಈಸ್ ದ ಲಾರ್ಜೆಸ್ಟ್ ನೇವಲ್ ಎಕ್ಸಸೈಸ್ ಇನ್ ದ ವರ್ಲ್ಡ್. ಅಂದರೆ ವಿಶ್ವದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ನೌಕಾ ಅಭ್ಯಾಸ ಯಾವುದು ಅಂತ ಕೇಳಿದಾಗ ನಿಮಗೆ ರಿಂಪ್ಯಾಕ್ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಈಗ ಇನ್ಕ್ವೆಸ್ಟ್ ಚಾಲೆಂಜ್ ಪ್ರಶ್ನೆಗಳನ್ನು ನೀವು ಆನ್ಸರ್ ಮಾಡಬಹುದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಆನ್ಸರ್ ದಿ ಕ್ವೆಶನ್ಸ್ ಅಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳನ್ನು ಕಂಪ್ಲೀಟ್ ಮಾಡಿರ್ತವೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.